ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್. ಹಾಸನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ವಾರೆಂಟ್ ಆರೋಪಿ ಸಾವು. ಜೈಲಿನಲ್ಲಿ ಅಸ್ವಸ್ಥಗೊಂಡ ಬಳಿಕ ಆಸ್ಪತ್ರೆಗೆ ದಾಖಲಾಗಿದ್ದ ವಿಶ್ವನಾಥ್ ನಿಧನ. ಸಹಜ ಸಾವು ಎಂದು ಪರಿಗಣಿಸದೆ ಸಮಗ್ರ ತನಿಖೆಗೆ ಕುಟುಂಬಸ್ಥರ ಆಗ್ರಹ. ಅರಕಲಗೂಡು ಆಸ್ಪತ್ರೆ ಭೇಟಿ ವೇಳೆ ಜಂಟಿ ನಿರ್ದೇಶಕರ ವಿರುದ್ಧ ಸಾರ್ವಜನಿಕರ ಅಸಮಾಧಾನ. ಜನರ ಹವಾಲಿಗೆ ತಾಳ್ಮೆ ಕಳೆದುಕೊಂಡ ಅಧಿಕಾರಿಯ ವರ್ತನೆಗೆ ಆಕ್ರೋಶ. ಅಧಿಕಾರಿಯ ಹೇಳಿಕೆಗೆ ಕುರಿತು ಸ್ಪಷ್ಟನೆ ನೀಡುವಂತೆ ಸಾರ್ವಜನಿಕರ ಆಗ್ರಹ. ಕಾಡಾನೆ ದಾಳಿಗೆ ಗಾಯಗೊಂಡ ರೈತನ ಆರೋಗ್ಯ ವಿಚಾರಿಸಿದ ಶಾಸಕ ಸಿಮೆಂಟ್ ಮಂಜು. ಸರ್ಕಾರ ಪರಿಹಾರ ಹಾಗೂ ಅಗತ್ಯ ನೆರವು ಶೀಘ್ರ ನೀಡುವುದಾಗಿ ಭರವಸೆ. ಆನೆ ಹಾವಳಿ ನಿಯಂತ್ರಣಕ್ಕೆ ಸಮಗ್ರ ಕಾರ್ಯಯೋಜನೆ ರೂಪಿಸಲು ಅರಣ್ಯ ಇಲಾಖೆಗೆ ನಿರ್ದೇಶನ. ಹಾಸನ ಜಿಲ್ಲೆಯಲ್ಲಿ ವಾರೆಂಟ್ ಹಿನ್ನೆಲೆಯಲ್ಲಿ ಜೈಲು ಸೇರಿದ್ದ ಆರೋಪಿಯೊಬ್ಬರು ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತರನ್ನ ಚನ್ನರಾಯಪಟ್ಟಣ ತಾಲೂಕಿನ ಹೊನ್ನೆಶೆಟ್ಟಹಳ್ಳಿ ಗ್ರಾಮದ 28 ವರ್ಷದ ವಿಶ್ವನಾಥ್ ಎಂದು ಗುರುತಿಸಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿ ಸಮಗ್ರ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಮೃತನನ್ನ ಚನ್ನರಾಯಪಟ್ಟಣ ತಾಲೂಕಿನ ಹೊನ್ನೆಶೆಟ್ಟಹಳ್ಳಿ ಗ್ರಾಮದ 28 ವರ್ಷದ ವಿಶ್ವನಾಥ್ ಎಂದು ಗುರುತಿಸಲಾಗಿದೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ವಾರೆಂಟ್ ಪ್ರಕರಣದ ಹಿನ್ನೆಲೆಯಲ್ಲಿ ವಿಶ್ವನಾಥ್ ಅವರನ್ನ ಹಾಸನ ಜಿಲ್ಲಾ ಕಾರಾಗೃಹಕ್ಕೆ ದಾಖಲಿಸಲಾಗಿತ್ತು. ಜೈಲಿನಲ್ಲಿದ್ದ ವೇಳೆ ಆರೋಗ್ಯದಲ್ಲಿ ಏರುಪೇರಾಗಿದ್ದ ಕಾರಣ ಅವರನ್ನ ತಕ್ಷಣವೇ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ವೈದ್ಯರ ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ರಾತ್ರಿ ವಿಶ್ವನಾಥ್ ಮೃತಪಟ್ಟಿದ್ದಾರೆ ಎಂದು ಎನ್ನಲಾಗಿದೆ. ಮಗನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರು ಆಸ್ಪತ್ರೆ ಬಳಿ ಆಗಮಿಸಿ ಆಕ್ರಂದನ ವ್ಯಕ್ತಪಡಿಸಿದರು. ವಿಶ್ವನಾಥ್ ಅವರ ಸಾವಿನ ಕುರಿತು ಹಲವು ಅನುಮಾನಗಳನ್ನು ವ್ಯಕ್ತಪಡಿಸಿರುವ ಕುಟುಂಬಸ್ಥರು ಪ್ರಕರಣವನ್ನ ಕೆಲವು ಸಹಜ ಸಾವು ಎಂದು ಪರಿಗಣಿಸದೆ ಸಮಗ್ರ ಹಾಗೂ ನ್ಯಾಯಸಮ್ಮತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ಈಗ ಅಲ್ಲಿ ಅಂಗಡಿ ಮಾಡಿಕೊಂಡಿದ್ದೆ ಸರ್, ಅವ್ರ ಫ್ರೆಂಡ್ ಅಂತ ಬಂದ್ಬಿಟ್ಟು ಈ ಅಂಗಡಿ ಒಳಗ್ ಮಲ್ಕೊಂಡಿದ್ಕೆ ಇವ್ರನ್ನ ಕೇಸ್ ಹಾಕ್ಬಿಟ್ಟು ಕರ್ಕೊಂಡ್ ಹೋಗಿ ಎಲ್ಲದಕ್ಕೂ ಇವ್ರನ್ನ ಕೇಸ್ ಮಾಡಿ ಕರ್ಕೊಂಡ್ ಹೋಗಿ ಎಲ್ಲ ಸಾಯಿಸ್ಬಿಟ್ರು ಸರ್. ಕೋರ್ಟ್ ಎಲ್ಲದಕ್ಕೂ ಯಾವ ತಪ್ಪು ಮಾಡ್ದೆ ಹೋದ್ರು ಈ ಪೊಲೀಸ್ ಕೇಸ್ ಯಾವಾಗ್ಲೂ ಹೇಳ್ಕೊಂಡು ಹೋಗ್ರು ಸರ್. ಬಡಿಯೋದು ಎಲ್ಲ ಮಾಡಿ ಪೊಲೀಸರು ಇವತ್ತು ಕಾಡೆಳ ಮಾಡ್ಬಿಟ್ರು ಸರ್. ನನ್ನ ತಮ್ಮನ್ನ ಸರ್ ಎಲ್ ಗಲಾಟೆ ಆದ್ರು ಕರ್ಕೊಂಡು ಹೋಗರು ಸರ್. ಬಡಿಯಾರು ಅದ್ರಲ್ಲಿ ಇವತ್ ಸತ್ತೋದ ಸರ್. ಇವತ್ ನಮ್ ಕೈ ಬಿಟ್ಟು ಹೋದ ಎಲ್ಲ ನೋಡ್ಬಿಟ್ಟು 20 ದಿನ ಆಯ್ತೇನೋ ಸರ್. ಈ ಮಂಗ್ಳೂರು ಬಂದ್ರೆ 1 ತಿಂಗ್ಳಾಯ್ತು. ಮೊನ್ನೆ ಚೆನ್ನಾಗಿ ಮಾತಾಡಿದ್ನಂತೆ, ಇವತ್ತಿಲ್ಲ. ಕೈಯಾರ ಕಳ್ಗಡ ಸರ್. ಏನಾಯ್ತು ಎಂತಾಯ್ತು ಅಂತ ಗೊತ್ತಿಲ್ಲ ಸರ್, ಯಾರು ಹೇಳಿಲ್ಲ ಸರ್. ನಮ್ಮ ಅಪ್ಪ ಅಮ್ಮ ಬಂದಿದ್ರು ಸರ್ ಮೊನ್ನೆ, ನಾನಂತೂ ಬಂದಿರ್ಲಿಲ್ಲ ಸರ್ ಜೈಲಿಗೆ. ಏನಿಲ್ಲ ಸರ್, ಕರ್ಕ ಬಂದಿದ್ವಿ ಹಾಸ್ಪಿಟ್ಲಿಗೆ ಸೇರ್ತಿದ್ವಿ. ಒಂದ್ ಮಾತಾಡ್ಲಿಲ್ಲ, ಒಂದ್ ಕದ್ದಾಡ್ಲಿಲ್ಲ ಸರ್. ಅವನು ಯಾವಾಗ ಹೋಯ್ತು ಅನ್ನೋದು ಗೊತ್ತಿಲ್ಲ, ಏನಂತಾನು ಗೊತ್ತಿಲ್ಲ ಸರ್. ಚೆನ್ನಾಗೇ ಇದ್ದೆ ಸರ್. ಕುಡಿ ಏನೋ ಅಂದ್ಬಿಟ್ರೆ ಕುಡಿ, ಇನ್ನೇನು ಪ್ರಾಬ್ಲಮ್ ಇತ್ತಿಲ್ಲ ಸರ್. ಹಂಗೆ ಮಾಡ್ಬೇಕು ಅಂತ ಇದೆ ಸರ್. ಮೊದ್ಲೇನ ಕೋರ್ಟ್ ಹೋಗಿದ್ದೆಲ್ಲ ಇತ್ತಲ್ಲ, ಅವೆಲ್ಲ ಕ್ಲಿಯರ್ ಆಗ್ಲಿ ಅಂತ ಇದ್ದು. ಇಂತ ಕೇಸ್ ಅಂತ ಗೊತ್ತಿಲ್ಲ, ಏನ್ ಬೇಕಂತ ಫಿಟ್ ಮಾಡೋರು ಸರ್. ಎಲ್ಲ ಯಾವಾಗಲೂ ಕರ್ಕೊಂಡು ಹೋಗಾರ ಸರ್. ಏನ್ ಸಣ್ಣ ಪುಟ್ಟ ಕಾಯಿದಾದ್ರು ಚಂದ್ರಪಟ್ಟಣ ಸ್ಟೇಷನ್ ಅಲ್ಲಿ ನಮ್ ಕಣ್ ಮುಂದೆ ಹೊಡೆದ್ರು ಸರ್. ಎಲ್ಲವ ಕೈ ಕಾಲ್ ಕಟ್ಟಿ ಎಲ್ಲ ಹೊಡೆದ್ರು. ಒಂದ್ ಮಾತಾಡ್ಲಿಲ್ಲ ಸರ್. ನಮ್ ಗುಡ್ಡ ಏನು ಅಂತಲ್ಲ ಹೇಳಲಿಲ್ಲ. ವೈನ್ಸ್ ಓನರ್ ಮೇಲೆ ಆ ಹುಡುಗ ಅವತ್ತು ನಮ್ಮ ಹತ್ರನೇ ಇದ್ದ, ಊರಲ್ಲೇ ಇದ್ದ. ನಮ್ದೊಂಚೂರು ವ್ಯಾಪಾರ ಮಾಡ್ಬೇಕಾಯ್ತು. ಅಪ್ಪ ನಾನೇ ಕಬ್ಬಣ ಕಟ್ಕೊಡ್ತೀನಿ, ನೀನ್ ಯಾರು ಕೊಟ್ಟು ಕಟ್ಸ್ಬೇಡ ಅಂತ ಹೇಳ್ಬಿಟ್ಟು ನಮ್ ಜೊತೆಲೇ ಇದ್ದ ಹುಡುಗ. ಅವತ್ತು ಪಾಪ ಹೋಗೇ ಇಲ್ಲ ಅಲ್ಲಿಗೆ. ಆ ಒಂದು ಕೇಸನ್ನ ಇವನ್ ತಲೆ ಮೇಲೆ ಹಾಕ್ಬಿಟ್ಟ, ಇವನು ಸೇರವಣಿ ಅಂತ. ಗುಬ್ಬಿ ಕಾಸು ಅವತ್ತು ಹೋಗೇ ಇಲ್ಲ. ಯಾಕೆ ಅಂದ್ರೆ ನಾವು ನಮ್ಮನ್ನ ತಲೆ ಇದ್ದಲ್ಲ ಹುಡುಗ. ನಮಗೆ ಯಾವಾಗ ಬರ್ತಾ ಇರೋನು ಹೋಯ್ತಾ ಇರೋನು. ಅವನು ಆ ತರ ಕೆಟ್ಟುಡುನು ಅಲ್ಲ, ಏನು ಅಲ್ಲ. ಈ ಜನಗಳ ಜೊತೆ ಹೋಗೋದು, ಫ್ರೆಂಡ್ಸ್ ಅಂತ ಹೋಗೋದು ಮಾಡ್ಕೊಂಡು ಮಾಡ್ಕೊಂಡು ಇವನ್ಗೆ ಬಹಳ ನೋವು ಕೊಟ್ಬಿಟ್ಟಾರೆ ಪೊಲೀಸರು ಸಿಕ್ಕಾಬಟ್ಟೆ. ಇವನೇನಾಯ್ತು, ಸಿಕ್ಕಾಬಟ್ಟೆ ಯಾವ ನೋವಿನಲ್ಲಿ ತಡೆದಾರೆ ಎಣ್ಣೆ ಕುಡಿಯೋಕು ಪಟಾಬಿಟ್ಟ.
ಎಣ್ಣೆ ಕುಡಿಯೋ ಪಾಠ ಅದನ್ನೆಲ್ಲ ಇದೇನಾಗ್ಬಿಡ್ತು, ಜನ ಬಿಡ್ಲಿಲ್ಲ ಇವನ್ನ ಬಾರ್ಲ ಅನ್ನೋದು, ಬಾರ್ಲ ಅನ್ನಿಟ್ಟು ಹೋಗೋದು, ಇದು ಮಾಡ್ಕೊಂಡ್ ಬರೋನು. ಆದ್ರಿಂದ ಪಾಪ ಹುಡುಗನಿಗೆ ಬಹಳ ನೋವು ಕೊಟ್ಬಿಟ್ಟು, ಒಳ್ಳೆ ಹುಡುಗ ಸಹ ಯಾವ ಕೆಟ್ಟ ಬೆಟ್ಟಿಲ್ಲ, ಅವ್ನು ಕಳ್ಳಲ್ಲ ಸುಳ್ಳಲ್ಲ, ಅವ್ನು ಯಾವ ಇದು ಇಲ್ಲ, ಅಷ್ಟು ಚೆನ್ನಾಗಿದ್ದ ಹುಡುಗನ್ನ ಬಹಳ ಕೆಡ್ಸಾಕ್ಬಿಟ್ಟು, ಈ ಜನಗಳು ಕೆಡ್ಸಾಕ್ಬಿಟ್ಟು ಪಾಪ ಸ್ನೇಹಿತರುಗಳು ಕರ್ಕೊಂಡೋಗಿ ಎಣ್ಣೆ ಕುಡಿಯೋದು ಬಿಡ್ಸಕ್ ಹಾಕ್ಬಿಟ್ಟವ್ರೆ ಅಂತ ನಾವು ತಿಳ್ಕೊಂಡು ಹಿಂಗ್ ಜೈಲಿಗೆ ಹಾಕಿವ್ರೆ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ನನಗೆ ಗೊತ್ತಾಗಿದೆ ನೆನ್ನೆ ದಿವಸ ಇದು ಹಳ್ಳಿಗಳಲ್ಲಿ ಶೂಟೌಟ್ ಆಗಿತ್ತು. ಇದು ಹುಲ್ಲಿವಲ್ ಯಾಚನಹಳ್ಳಿ ಸೇತು, ಆ ಸೇತುವೆ ಒಂದ್ಸರಿ ಗೇಟ್ ಮಾಡಿದ್ರೆ ಎಳ್ನೀರಿಗೆ ಹೋಗಿ ಹೊಡಿದದ್ದು. ಹೊಡೆದಂತ ಕಾಲದಲ್ಲಿ ಇವ್ರು ಬಂದು ಪೊಲೀಸ್ನವ್ರು ಬಂದು ಎಂಕ್ವೈರಿ ಮಾಡಿದ್ರು. ಮಾಡಿದ ಕಾಲಾಂಕುಶ ಸ್ವಲ್ಪ ದಿವಸ ಕಳೆದಾದ್ಮೇಲೆ ಆ ವೆಲ್ಡಿಂಗ್ ಶಾಪ್ ಅಲ್ಲಿ ವಿಶ್ವಂದೇ ಮಾಡಿದ್ರು. ಕಾಲ್ನಳ್ಳಿಗೆ ಸ್ವಂತ ಕಾಲ್ನಳ್ಳಿ ರೋಡ್ ಪಕ್ಕ ಇಟ್ಟರು. ಅಲ್ಲಿ ಹೋಗಿ ಒಂದು ಅದು ಕೇಸಿಗೆ ಸೇರಿಸಿದ್ರು. ಅವ್ರಿಗೆ ಆಶ್ರಯ ಕೊಟ್ಟನೆ ಅಂತ. ಅದ್ ಬಿಟ್ರೆ ಇನ್ನೇನೆಲ್ಲ ಕರ್ಕೊಂಡೋದ್ರು ಅಷ್ಟೇ. ಇವನ್ ಯಾವತ್ತೂ ಏನು ಹೋಗಿತ್ತಲ್ಲ, ರೈತರ ಮಗಾಗಿ ದುಡಿತಿದ್ದ. ಜೈಲಿನಲ್ಲಿ ಇದ್ದ ಅವಧಿಯಲ್ಲಿ ವಿಶ್ವನಾಥ್ ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿತ್ತೆ? ಆಸ್ಪತ್ರೆಗೆ ಯಾವ ಸಮಯದಲ್ಲಿ ದಾಖಲಿಸಲಾಯಿತು? ಚಿಕಿತ್ಸೆ ಯಾವ ರೀತಿಯಲ್ಲಿ ನೀಡಲಾಯಿತು? ಸಾವಿಗೆ ನಿಖರ ಕಾರಣವೇನು ಎಂಬ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಸಿಗಬೇಕಿದೆ ಎಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣದ ಪ್ರತಿಯೊಂದು ಆಯಾಮಗಳನ್ನ ಪರಿಶೀಲಿಸಿ ಮರಣದ ನಿಖರ ಕಾರಣವನ್ನ ಬಹಿರಂಗಪಡಿಸಬೇಕು. ತಪ್ಪು ಕಂಡು ಬಂದರೆ ಹೊಣೆಗಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ಇಲ್ಲಿ ಬಂದು ನೋಡ್ಕೊಂಡು 5 ಚೆನ್ನಾಗಿದ್ದ ದಾರ ಕೊಟ್ಟು ಬಂದು ಮೂಗಿಗೆ ಎಲ್ಲಾನು ಹಾಕಿ ಇದಾದ್ಮೇಲೆ ಎಲ್ಲಾನು ಏನು ಇಲ್ಲ, ಮಾತುಕತೆ ಏನು ಇಲ್ಲ. ಆಗ ನಮ್ಮನ್ನ ರೆಕಾರ್ಡ್ ತಗೊಂಡು ಬಲಿಯೋದು ಇಷ್ಟ. ಕೆಲ್ಸಕ್ಕೆ ಹೋಗೋನು ಬರೋನು ಇವ್ರು ಆಗ್ಲಿಂದ ಆ ಕೇಸಿಗೆ ಸೇರ್ಸಿರೋದು. ಈ ಕೇಸ್ ಇಂಥದ್ದು ಅಂತ ನನಗೆ ಗೊತ್ತಿಲ್ಲ, ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ಆ ತರ ಹಾಕಿ ಕೋರ್ಟ್ಗೆ ಹೋಗ್ಬೇಕು, ನಾನು ಹಿಂಗೆ ಬೇಲ್ ತಗೋಬೇಕು ಅಂತ ಹೇಳ್ಬಿಟ್ಟು ಇವ್ನು ಬಂದಾಗ ಯಾಕೆ ವಿಚಾರ ಅಂತ ಕೇಳಿದಾಗ ಹಿಂಗೆ ಯಚನಹಳ್ಳಿ ಜೊತೆ ಸೇರ್ಸರ್ ಕನ್ನಪ್ಪಾಜಿ ಪುಕ್ಸಟ ಸೇರಿಸ ಕೇಸ್ ಮಾಡ್ಯಾರ ನನ್ನ ಮೇಲೆ. ನಾನು ಏನೂ ಮಾಡಿಲ್ಲ, ಪುಕ್ಸಟ ಕೇಸ್ ಮಾಡ್ಯಾರ ಅಂತ ಅಂದ. ಮಗ ನಮ್ಗೆ ಅನುಮಾನ, ನಾವೇ ಬಂದು ಹುಷಾರ್ ಮಾಡ್ಕೊಂಡು ಹೋಗಿ ತಲೆ ತಿರುಗಿ ಬಂದಾಗ 2 ಸಲ ಬಂದು ಹುಷಾರ್ ಮಾಡ್ಕೊಂಡು ತಿರ್ಗಾ ಕೆಲ್ಸಕ್ಕೆ ಹೋಗಿ ಅನ್ನಲ್ಲ ಅನ್ನೋದೊಂದೇ ಅನುಮಾನ. 22ನೇ ತಾರೀಕಲ್ಲಿ ಹೋಗಿದ್ದು, ಹೋಗಿ ತಿಂಡಿ ಕೊಟ್ಟು ಬಂದೆ, ಚೆನ್ನಾಗೇ ಇದ್ದೆ ಸರ್. ಅದೇ ಲಾಸ್ಟ್ ಬಂದು ಹೋಗಿದ್ದು. ಘಟನೆಗೆ ಸಂಬಂಧಿಸಿದಂತೆ ಆಸ್ಪತ್ರೆ ಹಾಗೂ ಕಾರಾಗೃಹ ಅಧಿಕಾರಿಗಳ ಅಧಿಕೃತ ವರದಿ ಮತ್ತು ಮರಣೋತ್ತರ ಪರೀಕ್ಷೆಯ ವರದಿಯ ನಂತರವೇ ಸಾವಿನ ನಿಖರ ಕಾರಣ ಸ್ಪಷ್ಟವಾಗುವ ಸಾಧ್ಯತೆ ಇದೆ. ಸದ್ಯ ಈ ಪ್ರಕರಣ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಅಧಿಕಾರಿಗಳ ಮುಂದಿನ ಕ್ರಮ ಹಾಗೂ ತನಿಖೆಯ ಫಲಿತಾಂಶದತ್ತ ಸಾರ್ವಜನಿಕರ ಗಮನ ನೆಟ್ಟಿದೆ. ಅರ್ಕಲಗೂಡು ಸಾರ್ವಜನಿಕ ಆಸ್ಪತ್ರೆ ಪರಿಶೀಲನೆಗೆ ಬಂದಿದ್ದ ಆರೋಗ್ಯ ಇಲಾಖೆಯ ಜಂಟಿ ನಿರ್ದೇಶಕರ ವರ್ತನೆ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿರುವ ಘಟನೆ ನಡೆದಿದೆ. ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ, ಚಿಕಿತ್ಸೆ ವಿಳಂಬ ಹಾಗೂ ಇತರ ಮೂಲಸೌಕರ್ಯ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ಮತ್ತು ರೋಗಿಗಳು ಅಧಿಕಾರಿಗಳ ಗಮನ ಸೆಳೆದ ವೇಳೆ ಜಂಟಿ ನಿರ್ದೇಶಕರು ತಾಳ್ಮೆ ಕಳೆದುಕೊಂಡು ಪ್ರತಿಕ್ರಿಯೆ ನೀಡಿದರು ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ವೈದ್ಯರ ಕೊರತೆಯಿಂದ ರೋಗಿಗಳು ಎದುರಿಸುತ್ತಿರುವ ತೊಂದರೆಗಳ ಬಗ್ಗೆ ಪ್ರಶ್ನಿಸಿದ ಸಂದರ್ಭದಲ್ಲಿ ನೀವೇ ವೈದ್ಯರನ್ನ ಹುಡುಕಿ ಎಂಬ ರೀತಿಯ ಪ್ರಕ್ರಿಯೆ ನೀಡಲಾಗಿದೆ ಎಂದು ಕೆಲ ಸಾರ್ವಜನಿಕರು ಆರೋಪಿಸಿದ್ದು, ಈ ಹೇಳಿಕೆ ಆಸ್ಪತ್ರೆ ಆವರಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅಧಿಕಾರಿಗಳು ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಬೇಕಾದ ಸಂದರ್ಭದಲ್ಲಿ ಈ ರೀತಿಯ ಉತ್ತರ ನೀಡಿರುವುದು ಬೇಸರ ತಂದಿದೆ ಎಂದು ರೋಗಿಗಳು ಹಾಗೂ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದರು. ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ, ಸಿಬ್ಬಂದಿ ಅಭಾವ ಹಾಗೂ ಮೂಲಸೌಕರ್ಯ ಸಮಸ್ಯೆಗಳು ಈಗಾಗಲೇ ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದ್ದು, ಅಧಿಕಾರಿಗಳ ಇಂತಹ ವರ್ತನೆ ಜನರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಲಿದೆ ಎಂದು ಸಾರ್ವಜನಿಕರು ಹೇಳಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡುವ ಹಿರಿಯ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಸಹನೆಯಿಂದ ಆಲಿಸಿ ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕು. ಈ ರೀತಿಯ ಘಟನೆ ಕುರಿತು ಆರೋಗ್ಯ ಇಲಾಖೆ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅವರು ಕೇಳಿದ್ಕೆ ನೀವು ಸಮಜಾಯಿನ ನೀಟಾಗಿ ಕೊಡಬೇಕು, ಒಬ್ಬ ಕಾನೂನು ಬದ್ಧವಾಗಿ ಕೊಡಬೇಕು. ನೀವು ಉಡಾಫೆ ಕೇಳ್ಕೊಳ್ಳಿ ಸರ್, ನೀವು ಸಾರ್ವಜನಿಕರನ್ನ ಕರ್ಕೊಂಡು ಬನ್ನಿ ಅಂದ್ರೆ ಉಡಾಫೆ ಉತ್ತರ ಯಾಕೆ ಪೋಸ್ಟಿಂಗ್ ಅಲ್ಲಿ ಇರಬೇಕು? ರಾಜೀನಾಮೆ ಕೊಡಿ,
ನಿಮ್ಗೆ ಆಡಳಿತ ಮಾಡಕ್ಕಾಗಲ್ಲ, ನಾವು ನಿರ್ವಹಿಸಕ್ಕಾಗಲ್ಲ. ನಿಮಗೆ ಸೇವೆ ಮಾಡೋದಕ್ಕೆ ನಾವು ಬರ್ಬೇಕು. ನಮ್ಮ ಕಡೆಯಿಂದ ಬೇಕಾ? ಹಾಗಲ್ಲ ಸ್ವಾಮಿ, ನೀವು ಸಾರ್ವಜನಿಕವಾಗಿ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಅಬ್ಸರ್ವ್ ಮಾಡ್ತಾ ಇದೀವಿ ಸರ್, ನಿಮ್ಮನ್ನ ಅಬ್ಸರ್ವ್ ಮಾಡ್ತೇವೆ. ಉತ್ತರ ಹೆಂಗ್ ಕೊಡ್ತೀರಿ ನೀವು? ಇದು ನಾನು ಹೇಳಿದ್ದೇನೆಂದ್ರೆ ಒಳ್ಳೆದಲ್ಲ ಇದು. ನಾವು ರಸ್ತೆಲ್ಲ ಕೂದಲು ಹೋರಾಟ ಮಾಡ್ಬಿಟ್ಟು ಮತ್ತೆ ಬಂದಿರೋದು ಆಯ್ತಾ. ಒಂದು ಅಗ್ಲದಲ್ವೇ ಸಾರ್ವಜನಿಕರ ಅನ್ನ ಋಣ ಇದೆ, ಆ ಋಣ ತೀರಿಸಲು ಕೆಲಸ ಮಾಡುತ್ತಲ್ಲ ನೀವು. ಸುಮ್ಮನೆ ಏನ್ ಮಾಡೋದಲ್ಲ. ಮಾಡೋಕ್ಕೋಸ್ಕರ ಬಂದಿದ್ರೆ ಅದಕ್ಕೆ ಸಮಂಜಸ ಉತ್ತರ ಕೊಡಿ. ಅಂದ್ರೆ ಸರ್ಕಾರ ಗೊತ್ತಾಕಿ ಅದು ಕೊಟ್ಬಿಟ್ಟು ನೀವು ಅಲ್ಲ ಸರ್, ನಿಮ್ ಕೈಲಿ ಆಗಲ್ಲ ಅಂದ್ರೆ ನೀವು ಇವಾಗ ಫಸ್ಟ್ ಶುಡ್ ರಾಜೀನಾಮೆ ಕೊಡಿ ನೀವು. ಆಯ್ತಾ, ಆಗಲ್ಲ ಅಂದ್ರೆ ರಾಜೀನಾಮೆ ಪೋಸ್ಟಿಂಗ್ ಅಲ್ಲೇ ಇರಬೇಕು. ಸಾರ್ವಜನಿಕವಾಗಿ ನಾವು ಮಾತಾಡ್ತೇವೆ. ತೊಂದರೆ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಮೇಲ್ನವ್ರಿಗೆ ಹೇಳ್ತೇವೆ ಅದು ಯಾಕೆ ಅವೈಲೇಬಲ್ ಇದೆ, ಅಲ್ಲಿಂದ ಏನಾದ್ರು ಆಗ್ಲಿಕ್ಕಾದ್ರೆ ನೋಡ್ತೇವೆ. ಬಂದವರು ರಿಪೋರ್ಟ್ ಮಾಡ್ತೇವೆ. ಒಳಗೇಶ್ವರದಲ್ಲಿ ಹೆಚ್ಚುವರಿ ಇದ್ದಾರೆ, ಹಾಸನದಲ್ಲಿ ಹೆಚ್ಚುವರಿ ಇದ್ದಾರೆ, ಕಾಲೇಜ್ ಇದೆ. ಒಬ್ಬರು ಆಲ್ರೆಡಿ ಅದಕ್ಕೆ ನಾವು ನೋಡಿ ನಾವು ಹಾಕ್ತೇವೆ, ಹೇಳ್ತೇವೆ ರಿಪೋರ್ಟ್. ಗೌಡ್ರೆ, ನೀವು ಈ ತರ ಕೆಲಸ 1 ವರ್ಷ ನೀವು ಈ ಕೆಲಸ ಮಾಡಕ್ ಹೋಗ್ಬಿಡಿ. ಅವ್ರು ಆನ್ಸರ್ ಕೊಡ್ತಾರೆ, ನೀವು ಸುಮ್ಮನೆ ನೀವು ಇದೇ ತೋರಿಸ್ತಾ ಇರೋದು. ನೀವು ಏನ್ ಕೆಲಸ ಮಾಡ್ತಿದ್ರು ಅಂತ ನೀವು ಇಲ್ಲಿ ಅದೇ ನೀವು ಅದನ್ನ ತೋರ್ಸಕ್ ಮಾತ್ರ ಇಲ್ಲ ಅಷ್ಟೇ. ಇನ್ನೇನಕ್ಕೆ ಏನ್ ಮಾಡಕ್ಕಲ್ಲ. ಎಕ್ಸಾಂಪಲ್ ನಾನು ಯಾವ್ದೋ ವರ್ಕ್ ತಂದಿದ್ದೆ, ಆಯ್ತಾ ಸರ್, ಒಂದ್ ಚಿಕ್ಕದೊಂದು ಟೆಸ್ಟ್ ಮಾಡ್ಬಿಟ್ಟು ಒಳ್ಳೆಸ್ಪುರಕ್ಕೆ ಟೆಸ್ಟ್ ಮಾಡಿಸ್ಕೊಂಡು ಮತ್ತೆ ಹಾಕಿಸ್ಕೊಳ್ಳಿ ಅಂತ ನೋಡ್ತಾ ಇದೀವಲ್ಲ. ಯಾವ ತರ ಇದು? ಆನ್ಸರ್ ಕಾಡಾನೆ ದಾಳಿಯಲ್ಲಿ ಗಾಯಗೊಂಡ ರೈತ ಮಲ್ಲೇಶ್ ಅವರನ್ನ ಶಾಸಕ ಸಿಮೆಂಟ್ ಮಂಜು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಗಾಯಾಳುವಿಗೆ ಧೈರ್ಯ ತುಂಬಿದ ಅವರು ವೈದ್ಯರಿಗೆ ಅಗತ್ಯ ಚಿಕಿತ್ಸೆ ತಕ್ಷಣವೇ ನೀಡುವಂತೆ ಸೂಚಿಸಿದ್ದಾರೆ. ಗಾಯಾಳು ರೈತನ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದ ಶಾಸಕ ಸರ್ಕಾರದಿಂದ ದೊರೆಯಬೇಕಿರುವ ಪರಿಹಾರ ಹಾಗೂ ಅಗತ್ಯ ನೆರವನ್ನು ಶೀಘ್ರವಾಗಿ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಕಲೇಶ್ಪುರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾನವ ಆನೆ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ರೈತರ ಜೀವ ಹಾಗೂ ಆಸ್ತಿಪಾಸ್ತಿಗೆ ನಿರಂತರ ಅಪಾಯ ಎದುರಾಗುತ್ತಿದ್ದು, ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವುದು ಅಗತ್ಯವಾಗಿದೆ ಎಂದು ಹೇಳಿದರು. ಕಾಡಾನೆಗಳ ಚಲನಾವಲನಗಳನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಲು ರೇಡಿಯೋ ಕಾಲರ್ ಅಳವಡಿಸುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದ ಅವರು, ಗ್ರಾಮಸ್ಥರಿಗೆ ಮುನ್ನೆಚ್ಚರಿಕೆ ನೀಡಲು ಆಧುನಿಕ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಬೇಕು ಎಂದು ಹೇಳಿದರು. ಜಿಲ್ಲಾ ಅರಣ್ಯಾಧಿಕಾರಿ ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ತ್ವರಿತವಾಗಿ ಅಗತ್ಯ ಕ್ರಮ ಕೈಗೊಂಡು ಆನೆ ಹಾವಳಿ ನಿಯಂತ್ರಣಕ್ಕೆ ಸಮಗ್ರ ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದರು. ಮಾನವ ಜೀವ ರಕ್ಷಣೆ ಅತ್ಯಂತ ಮುಖ್ಯವಾಗಿದ್ದು, ಅದರೊಂದಿಗೆ ವನ್ಯಜೀವಿಗಳ ಸಂರಕ್ಷಣೆಯನ್ನು ಸಮತೋಲನದಿಂದ ನಿರ್ವಹಿಸಬೇಕಾಗಿದೆ. ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ಸಮನ್ವಯದೊಂದಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ರೇಡಿಯೋ ಕಲರ್ ಆಗ್ತಿಲ್ಲ ಅಂದ್ರೆ ದೊಡ್ಡ ಅನಾಹುತ ಆಗುತ್ತೆ. ಇವತ್ತು ಸ್ವಲ್ಪ ಏನಾಗಿದೆ, ಇವತ್ತು ನೋಡಿ ಸಮುದ್ರದಲ್ಲಿ ಜೀವದಿಂದ ಮಿಸ್ ಆಗಿದೆ, ಪಾಪ ತುಂಬಾ ಇಂಜುರಿ ಆಗಿದೆ. ಹೌದು, ಕಾಲು ಮುರಿದಿದೆ, ಎದೆಗೇಟ್ ಆಗಿದೆ, ಶ್ವಾಸಕೋಶಗೇಟ್ ಆಗಿದೆ. ಹಂಗಾಗಿ ಸಿಂಗಲ್ ಯಾವ ಓಡಾಡ್ತವೆ, ನಾವು ರೇಡಿಯೋ ಕಲರ್ ಹಾಕಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಆಗೋದು ತುರ್ತಾಗಿ ನೀವು ಮಾಡಲೇಬೇಕು. ಹೇಳಿ, ನೀವು ನಿಮ್ಮ ಆರ್ಎಫ್ಗಳ ಹತ್ರ ಮಾತಾಡಿ ಎಷ್ಟು ಆನೆಗಳು ಸಿಂಗಲ್ ಆಗಿ ಓಡಾಡ್ತದವೆ, ಏನಾಗ್ತದೆ ನೋಡ್ಬಿಟ್ಟು ತುರ್ತಾಗಿ ರೇಡಿಯೋ ಕಲರ್ ಹಾಕಕ್ಕೆ ಕಾಲ್ ಮಾಡ್ಬೇಕು. ಇಲ್ಲ ಭಾರಿ ಸಮಸ್ಯೆ ಆಗುತ್ತೆ. ಇಲ್ಲ ಅಂದ್ರೆ ನಮ್ಮಿಂದ ಆನೆಗಳು ಹಿಡ್ಕೊಂಡು ಹೋಗಿ ನಿಮ್ಮ ಕಡೆ ಎಲ್ಲರೂ ತಗೊಂಡು ಬಿಟ್ಕೊಬಿಡಿ ಅಷ್ಟೇ, ನಿಮ್ದೇ ಇರ್ತೀವಿ. ಮಾಡಿ ಇಲ್ಲ ಅಂದ್ರೆ ಆನೆಗಳು ತಾಂಡ ನೀವೆಲ್ಲರೂ ಬಿಟ್ಕೊಂಡ್ರಪ್ಪ, ನಮಗೆ ನಿಮ್ದೇ ಬಿಟ್ಕೊಬಿಡಿ ಅಷ್ಟೇ. ಬಡಜನರಿಗೆ ಅಗ್ಗದ ದರದಲ್ಲಿ ಔಷಧಿ ದೊರೆಯುವಂತೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಮತ್ತೆ ಜನೌಷಧಿ ಕೇಂದ್ರವನ್ನು ಆರಂಭಿಸಬೇಕು ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ.
ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆಯುಷ್ ಇಲಾಖೆ ವತಿಯಿಂದ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಆಸ್ಪತ್ರೆ ಆವರಣದಲ್ಲಿನ ಜನೌಷಧಿ ಕೇಂದ್ರವನ್ನು ಮುಚ್ಚುವ ಪ್ರಕ್ರಿಯೆಯನ್ನು ನ್ಯಾಯಾಲಯ ಪ್ರಶ್ನೆ ಮಾಡಿ ಯಥಾಸ್ಥಿತಿ ಕಾಪಾಡಬೇಕು ಎಂದು ಆದೇಶಿಸಿದರು. ರಾಜ್ಯ ಸರ್ಕಾರ ಮರು ಜನೌಷಧಿ ಕೇಂದ್ರಗಳ ಸ್ಥಾಪನೆಗೆ ಮುಂದಾಗಿಲ್ಲ. ಆಯುಷ್ ಇಲಾಖೆ ಆಯುರ್ವೇದ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಹಾಗೂ ಹೋಮಿಯೋಪತಿ ಚಿಕಿತ್ಸೆ ಪದ್ಧತಿಯನ್ನು ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷವಾದಂತಹ ಆರೋಗ್ಯವನ್ನು ವೃದ್ಧಿಯನ್ನ ಮಾಡಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಇವತ್ತು ಅನೇಕ ಯೋಜನೆಗಳನ್ನ ತಂದಿರತಕ್ಕಂಥದ್ದು. ಇದರಲ್ಲಿ ಆಯುರ್ವೇದ ಅಂತಕ್ಕಂಥದ್ದು ಬಹುಶಃ ಮನೆಯ ಮದ್ದಿನಲ್ಲಿ ನಾವು ಬೆಳೀತಕ್ಕಂಥ ರೈತರುಗಳು ಬೆಳೀತಕ್ಕಂಥ ಮರಗಿಡಗಳಲ್ಲಿ ತಯಾರು ಮಾಡಿ ಆರೋಗ್ಯವನ್ನು ವೃದ್ಧಿಯನ್ನ ಮಾಡತಕ್ಕಂಥದಕ್ಕೋಸ್ಕರ ಇವತ್ತು ಈ ಒಂದು ಉದ್ಘಾಟನೆಯನ್ನು ಮಾಡಿದ್ವಿ. ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ವಿಶೇಷವಾಗಿ ನಮ್ಮ ವೈದ್ಯಾಧಿಕಾರಿಗಳು, ನಮ್ಮ ನೌಕರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಯೋಗ ಹಿರಿಯರು ಅವರನ್ನ ಕೂರಿಸಿದ್ರೆ ಇಡೀ ಬೇಲೂರಿನ ಸಮಸ್ತ ಹಿರಿಯರನ್ನ ಕೂರಿಸ್ದಂಗಾಗತ್ತೆ. ಹಾಗಾಗಿ ನಾನೇ ಅವರನ್ನ ಕರೆದು ಹಿರಿಯರನ್ನು ಆಹ್ವಾನ ಮಾಡಿ. ಬೇಲೂರು ಸರ್ಕಾರಿ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾ ಅನುರಾಧ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ. ಆರೋಗ್ಯಕರ ಜೀವನ ಶೈಲಿ, ಸಮತೋಲನ ಆಹಾರ, ಯೋಗ ಹಾಗೂ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿರುವುದು ಶಿಬಿರದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯಾಧಿಕಾರಿ ಡಾ ವಿಜಯ್, ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಸತೀಶ್ ಕುಮಾರ್, ಸರ್ಜನ್ ವೈದ್ಯ ಡಾ ಗುರುಮೂರ್ತಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, ಶಿಶು ಮತ್ತು ಮಹಿಳಾ ಇಲಾಖೆಯ ನಿರ್ದೇಶಕ ವೆಂಕಟೇಶ್, ದಯಾನಂದ್ ಇನ್ನು ಮುಂತಾದವರು ಹಾಜರಿದ್ದರು. ಸರಳತೆ, ತ್ಯಾಗ, ದೈವಭಕ್ತಿ, ಕುಟುಂಬದ ಮೇಲಿನ ಅಪಾರ ಪ್ರೀತಿ ಹಾಗೂ ಸಮಾಜಮುಖಿ ಬದುಕಿನ ಮೂಲಕ ಅಸಂಖ್ಯಾತ ಜನರ ಹೃದಯದಲ್ಲಿ ಅಚ್ಚಳಿಯದೆ ಸ್ಥಾನ ಪಡೆದಿದ್ದ ಮಾತೃಶ್ರೀ ಚೆನ್ನಮ್ಮ ದೇವೇಗೌಡ ಅವರ ಜೀವನ ಇಂದಿನ ಪೀಳಿಗೆಗೆ ಆದರ್ಶವಾಗಿದೆ ಎಂದು ವಿವಿಧ ಕ್ಷೇತ್ರದ ಗಣ್ಯರು ಅಭಿಪ್ರಾಯಪಟ್ಟರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಾಸನ ಜಿಲ್ಲಾ ನಾಗರಿಕ ವೇದಿಕೆ ವತಿಯಿಂದ ಇಂದು ಆಯೋಜಿಸಿದ್ದ ಮಾತೃಶ್ರೀ ಚೆನ್ನಮ್ಮ ದೇವೇಗೌಡರ ದೊಡ್ಡಮನೆ ದೇವತೆಗೆ ಭಾವಪೂರ್ಣ ನುಡಿ ನಮನ ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಹಿತ್ಯ ಕ್ಷೇತ್ರದ ಗಣ್ಯರು ಭಾಗವಹಿಸಿ ಚೆನ್ನಮ್ಮ ಅವರ ವ್ಯಕ್ತಿತ್ವ, ಸೇವೆ, ದೈವಭಕ್ತಿ ಹಾಗೂ ಕುಟುಂಬದ ಮೇಲಿನ ಅವರ ಬದ್ಧತೆಯನ್ನು ಸ್ಮರಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಮಾತೃಶ್ರೀ ಚೆನ್ನಮ್ಮ ದೇವೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಗೌರವ ಸೂಚಿಸಲಾಯಿತು. ಈ ಮೇರು ವ್ಯಕ್ತಿತ್ವಕ್ಕೆ ಸೇರ್ತಕ್ಕಂಥವು ಅಪಾರ ದೈವಭಕ್ತಿ ಆಗಿತ್ತು. ಕಾರ್ಯೇಶು ದಾಸಿ, ಕರುಣೇಶ ಮಂತ್ರಿ, ರೂಪೇಚ ಲಕ್ಷ್ಮಿ, ಭೋಜ್ಯೇಶು ಮಾತಾ, ಕ್ಷಮಯಾ ದರಿದ್ರಿ. ಒಂದು ಹೆಣ್ಣಿಗೆ ಇಷ್ಟೊಂದು ಅತ್ಯಂತ ಪವಿತ್ರ ಗುಣಗಳು ಏನಿರ್ತವೋ ಅದನ್ನೆಲ್ಲ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಈ ದೇಶವನ್ನೇ ಆಳಿದ ದೇವೇಗೌಡರಿಗೆ ಮಾರ್ಗದರ್ಶಕರಾಗಿ ಅವರ ಸೇವೆ ಅತ್ಯದ್ಭುತವಾದಂಥದ್ದು. ಯಾರೇ ಮನೆಗೆ ಹೋದರೂ ಸಹ ಅವರಿಗೆ ಭೋಜ್ಯೇಶು ಮಾತಾ, ಐಶ್ವರ್ಯ ರೀತಿಯಲ್ಲಿ ಏನಾದರೂ ಕೊಟ್ಟು ಸತ್ಕರಿಸ್ತಕ್ಕಂಥ ದೊಡ್ಡ ಗುಣವನ್ನು ಆ ಮಾತೆ ಹೊಂದಿದ್ರು. ಒಂದು 4-5 ತಿಂಗಳಾಗಿತ್ತು, ನನ್ನನ್ನು ಕರ್ಕೊಂಡು ಅವ್ರ ಊರಿಗೆ ಹೋದ್ರು. ಚೆನ್ನಮ್ಮನವ್ರು ಕೂತಿದ್ರು, ಹಿರಿಯರು ಕಾಲಿ ನಮಸ್ಕಾರ ಮಾಡಿದೆ. ರೇವಣ್ಣವ್ರು ಪರಿಚಯ ಮಾಡಿದರು, ಗುರುದೇವ್ ಅಂತೇಳಿ ಬಾಳ್ಡುಪೇಟೆಯವರು. ಕಾಫಿ ಬೆಳೆಗಾರರ ಅಂದ್ರಷ್ಟೇ. ಅದಾದ್ಮೇಲೆ ನಂದು ಸಂಬಂಧ ಜಾಸ್ತಿ ಇರಲಿಲ್ಲ. ಇಲ್ಲಿ ಸುಮಾರು ಜನ ಇದ್ದೀರ, ನಿಕಟ ಸಂಬಂಧ ಇದ್ದಂಥವ್ರು ನೀವು. 2004ನೇ ಇಸ್ವಿನಲ್ಲಿ ಚುನಾವಣೆಯಲ್ಲಿ ನನಗೆ ಟಿಕೆಟ್ ತಪ್ಪಿತು. ಇವತ್ತು ನಮ್ಮ ಜೊತೆ ಇಲ್ಲ. ನಮ್ಮ ಹೊಳೆನರಸೀಪುರದ ಮಲ್ಲೇಶಣ್ಣ ಮತ್ತೆ ಅವ್ರ ತಮ್ಮ ಕುಮಾರಣ್ಣ ನನಗೆ ಫೋನ್ ಮಾಡಿದರು, ಎಲ್ಲಿದೆಯಾ? ನಾನು ಅಷ್ಟೊತ್ತಿಗೆ ಸಿದ್ಧಗಂಗೆ ಶ್ರೀಗಳ ಹತ್ರ ಹೋಗಿದ್ದೆ. ಶ್ರೀಗಳಿಗೆ ಹೇಳ್ತಾ ಇದ್ದೆ, ಈ ಥರ ನಂದು ಟಿಕೆಟ್ ತಪ್ಪಿತು. ಯಾತಕ್ಕೆ ತಪ್ಪಿತು ಗೊತ್ತಿಲ್ಲ, ನಾನು ಸೋತಿದ್ದು ಬರೀ 700 ಓಟಲ್ಲಿ, ಆದ್ರೂ ಟಿಕೆಟ್ ತಪ್ಪಿದೆ ಅಂತ ಹೇಳ್ತಿದ್ದೆ. ಸಿದ್ಧಗಂಗೆ ಶ್ರೀಗಳು ಎಲ್ಲ ಒಳ್ಳೇದಾಗ್ತದೆ ನಡಿ ಅಂತ ಹೇಳಿದ್ರು, ಅಷ್ಟೇ ಹೇಳಿದ್ದವರು. ನಾನಿನ್ನೂ
ಸಿದ್ಧಗಂಗೆ ಮಠದಿಂದ ಹೊರಗಡೆ ಬಂದ ತಕ್ಷಣ ಮಲ್ಲೇಶ್ ಗೌಡರು ಕುಮಾರಣ್ಣ ಫೋನ್ ಮಾಡಿದ್ರು, ಎಲ್ಲಿದೆಯಾ ಗುರುದೇವ್ ಅಂದರು. ನಮ್ಗೆ ಭಾಳ ಹಿಂದಿಂದ ಪರಿಚಯ ಅವರಿಬ್ರು. ಮಠಕ್ಕೆ ಬಂದಿದ್ದೆ, ಈಗ ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಸೀದಾ ನಗರಕ್ಕೆ ಬಾ ಅಂದರು. ನಾನು ಪದ್ಮನಾಭ ನಗರ ಅಂದರೆ ಗೌಡ್ರು ಮನೆ, ಏನಕ್ಕೆ ಆಯಿತು ಬರ್ತೀನಿ ಅಂತೇಳಿ ಹೋದೆ. ಅಲ್ಲಿ ಹೋಗೋ ಹೊತ್ತಿಗೆ ಟಿಕೆಟ್ ಹಂಚಿಕೆ ನಡೀತಾ ಇತ್ತು. ದೇವೇಗೌಡರು ನೆಲಮಂಗಲದಲ್ಲಿ ಯಾವುದೋ ಒಂದು ರೆಸಾರ್ಟಲ್ಲಿ ಪಕ್ಷದ ಅಭ್ಯರ್ಥಿಗಳಿಗೆ ಟಿಕೆಟ್ ಹಂಚ್ತಾ ಇದ್ರು. ಚೆನ್ನಮ್ಮನವ್ರು ಇದ್ರು. ಇವರಿಬ್ರು ನನಗೆ ಪರಿಚಯ ಮಾಡಬೇಕು, ಗೊತ್ತು ನನಗೆ ಅಂತ ಒಂದೇ ಮಾತು ಹೇಳಿದರು. ನಾನು ನಮಸ್ಕಾರ ಮಾಡಿದೆ. ಒಳ್ಳೇದಾಗ್ತದೆ ನಡಿಯಪ್ಪ, ಇಷ್ಟೇ ಹೇಳಿದ್ದವ್ರೆ. ಸಿದ್ಧಗಂಗೆ ಶ್ರೀಗಳೇನು ಹೇಳಿದ್ರು ಅದೇ ಮಾತನ್ನು ಅವ್ರವೇ ಅದೇ ಮಾತು ಹೇಳಿದ್ರು. ಒಳ್ಳೆ ಮನೆಗೆ ಹೋಗಿ ಪಡುಲುಬೇನಲ್ಲಿ ನನ್ನ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿ ಅವತ್ತು ಅವ್ರ ಮನೇಲಿ ಹೋದಾಗ ಅವ್ರ ಜಗ್ಲಿ ಮೇಲೆ ಗೌಡ್ರು ಕೂತಿದ್ದು, ಕಾಫಿಗೆ ಬಂದು ಯಾವಾಗ ಬಂದೆ ಅಂತ ಹೇಳಿ ಮೊದಲನೇ ಪದ ಒಂದು ಮಾತಾಡಿದ್ದು ನಾನು ಅವ್ರ ಹತ್ರ. ಅಲ್ಲಿವರೆಗೂ ನನಗೆ ಸಂಪರ್ಕ ಇರಲಿಲ್ಲ. ಬಂದು ಕರೆದು ಕೂರಿಸಿ ಒಳ್ಳೇದಾಯಿತು ಅಂತೇಳಿ ಒಂದು ಕಾಫಿಯನ್ನು ಕೊಟ್ಟು ಸಾಯಂಕಾಲ ಮುಸ್ಸಂಜೆನಲ್ಲಿ ಮೊದಲು ನೋಡಿದಂಥ ದಿನಗಳು ನನಗೆ ಇವತ್ತು ಕಣ್ಣಲ್ಲಿ ನೆನಪಾಗ್ತದೆ. ಅದಾದಮೇಲೆ ನಾನು ಅವ್ರನ್ನ ಮತ್ತೆ ಭೇಟಿಯಾಗಿದ್ದೆ ಯಾವಾಗ ಅಂದರೆ ನನ್ನ ಮದುವೆಯ ಒಂದು ಬೀಗರೂಟದಲ್ಲಿ ಗಂಡ ಹೆಂಡತಿರು ಇಬ್ಬರು ಬಂದು ಒಕ್ಕಲಿಗರ ಸಂಘದ ಪಕ್ಕದಲ್ಲಿರ್ತಕ್ಕಂಥ ಕುರುವಿನ ಶೆಟ್ಟಿ ಸಾಕಮ್ಮನವರ ಭವನದಲ್ಲಿ ಬಂದು ಆಶೀರ್ವಾದ ಮಾಡಿದ್ವಿ ಇಬ್ಬರು ಬಂದು, ಅದು ನೆನಪು. ಅದಾದಮೇಲೆ ನನ್ನ ಮಗನ ಮದುವೆಗೆ ಕರೆಯಕ್ಕೆ ಹೋಗಿದ್ದೆ. ನನ್ನ ಮಗನ ಮದುವೆಗೆ ಕರೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮನೆಯಿಂದ ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ದೆ. ಗೌಡ್ರು ಒಳಗಿದ್ರು. ಅಮ್ಮ ಎಲ್ಲಿದ್ದಾರೆ ಎಂದೆ. ಬರ್ತಾರೆ ಅಂತ ಹೇಳಿದ್ರು, ಕರೆದ್ರು. ಅವ್ರು ಬರೋದಕ್ಕಿಂತ ಮುಂಚೆನೆ ಯಾರೋ ನಾನು ಬಂದಿದ್ದೀನಿ ಅಂತೇಳಿ ಒಡೆಯನ್ನು ಕೊಡಕ್ಕೆ ಬಂದರು. ಅವ್ರಿಗೆ ಬೈದು ಅವ್ರ ಮದುವೆ ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ದಾರೆ, ಈ ಒಡೆ ಕೊಡೋದು ಶುಭವಲ್ಲ ಅಂಥೇಳಿ ಕೋಡ್ಬಳೆಯನ್ನು ಕೊಟ್ಟು ನನಗೆ ಕೂರಿಸಿ ಹೆಂಗಿದ್ದಾರೆ ಮಗ, ಏನು ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡಿದಂಥ ಸಂದರ್ಭಗಳು. ಅದಾದಮೇಲೆ ಮನೆಗೆ ಹೋದಾಗೆಲ್ಲ ದೇವ್ರ ಮನೆಯಲ್ಲಿ ಯಾವಾಗಲೂ ದೇವ್ರ ಮನೇಲಿ ಇರೋದು. ಯಾವಾಗ ಬಂದೆ, ಊಟ ಮಾಡ್ದ, ಏನು ಇವು ಪದ ಬಿಟ್ಟರೆ ಬೇರೆ ಯಾವುದೇ ಇಲ್ಲ. ಬಹುಶಃ ನನಗೆ ನಾನು ಕಂಡಂಥ ಸುಮಾರು ಹಲವಾರು ನಮ್ಮ ತಾಯಿನೂ ನೋಡಿದ್ದೀನಿ, ಎಲ್ಲರೂ ನಮ್ಮ ಅತ್ತೆಯವ್ರನ್ನೂ ನೋಡಿದ್ದೀನಿ, ವಯಸ್ಸಾದಲ್ಲಿ ನನ್ನ ಸಂಬಂಧಿಕರೆಲ್ಲರೂ ನೋಡಿದ್ದೀನಿ. ಆದರೆ ಇವರಲ್ಲಿರ್ತಕ್ಕಂಥ ಒಂದು ದೈವ ಭಕ್ತಿ, ಒಂದು ಶಕ್ತಿ, ಪತಿ ಭಕ್ತಿ ಎದ್ದು ಕಾಣ್ತಾ ಇತ್ತು. ಇದೇ ನಮ್ಮ ಸಂಸ್ಕೃತಿ ಅಂದೆ. ಅದಕ್ಕೆ ಶರಣರು ಹೇಳ್ತಾ ಇದ್ದಾರೆ, ಸತಿಪತಿಗಳನ್ನು ಹಿತವಾಗ್ಬೋದು ಶಿವನಿಗೆ. ಶಿವನಿಗೆ ನಿಜಕ್ಕೂ ಪ್ರೀತಿ ಯಾವುದಂದ್ರೆ ಬರೀ ಗಂಡ ಮಾತ್ರ ಭಕ್ತಿ ಆದ್ರೆ ಸಾಲದು, ಸತಿ ಮತ್ತು ಪತಿ ಅಮೃತದೋಳ್ ಏನು ಹೇಳ್ತಾ ಇದ್ದಾರೆ, ಸತಿಪತಿಗಳೊಂದಾದ ಭಕ್ತಿ ಏನಂತ ಹೇಳ್ತಾ ಇದ್ದಾರೆ, ಹಾಲು ಸಕ್ಕರೆ ಬೆರೆದಂತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರಿಬ್ಬರು ಕೂಡ, ಯಾಕೆಂದ್ರೆ ನಾವು ಬರೀ ಚೆನ್ನಮ್ಮನವ್ರು ಮಾತ್ರ ಭಕ್ತಿವಂತರು ಅಂತ ಹೇಳಕ್ಕಾಗ್ತಾ ಇಲ್ಲ. ದೇವೇಗೌಡರು ಕೂಡ ಅಷ್ಟೇ ಭಕ್ತಿಯಿಂದ ನಾವೆಲ್ಲ ಹೋದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ಟು ಶರಣ ಮಾತಾಡ್ಬಿಟ್ಟು ಕೂರಿಸ್ಬಿಟ್ಟು ನಮ್ಗೆ ಏನು ಕುಂದು ಕೊರತೆಗಳನ್ನು ಕೇಳಿ ಒಂದಾಗಲೇ ಅವ್ರು ಯಾರಿಗೋ ಫೋನ್ ಮಾಡ್ಬೇಕನ್ನೆಲ್ಲ ಮಾಡಿದ್ರು ಅಂತ ಹೇಳಿ. ಹಾಗೆ ಅವರಲ್ಲಿ ಎಷ್ಟೊಂದು ಆದರ ಆತಿಥ್ಯದ ಗುಣ ಇತ್ತು. ಒಬ್ಬ ಹೆಣ್ಮಗಳಲ್ಲಿ ಭಾರತದ ನಾರಿಯ ಗುಣಗಳು ಏನಿದ್ವು ಅವೆಲ್ಲವೂ ಕೂಡ ಅವರಲ್ಲಿತ್ತು. ಆದರ್ಶ ನಾರಿಯರು ಅಂತ ನಾವೇನು ಹೇಳ್ತಿದ್ದೀವಲ್ಲ ಭಾರತದಲ್ಲಿ, ಅವರು ಸದ್ಗುಣ ಸಂಪತ್ತನ್ನು ಸಂಪಾದನೆ ಮಾಡಿದ್ರು. ಸದ್ಗುಣಗಳಂತ ಗೊತ್ತಲ್ಲ ನಿಮಗೆ, ಪತಿ ಭಕ್ತಿ ಇರ್ಬೋದು, ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ತಕ್ಕಂಥ ಇರ್ಬೋದು, ಗಂಡನನ್ನ ಸರಿ ದಾರಿ ತೆಗೆದುಕೊಂತ ಹೋಗ್ತಕ್ಕಂಥ ಇರ್ಬೋದು. ಅನೇಕ ಸದ್ಗುಣಗಳಿದಾವೆ ನಮ್ಮಲ್ಲಿ. ನಾರಿಯರು ಮಾಡ್ತಕ್ಕಂಥ ಕರ್ತವ್ಯಗಳೇನಿದಾವನ್ನ ಅವೆಲ್ಲವನ್ನು ಕೂಡ ಶ್ರದ್ಧಾಪೂರ್ವಕವಾಗಿ ಅವರು ಮಾಡ್ತಾ ಇದ್ರು ಅನ್ನೋದಕ್ಕೆ ನಾವೆಲ್ಲ ಹೋಗಿದ್ದೇ ಸಾಕ್ಷಿ. ಅವ್ರನ್ನ ಮಾತನಾಡುವಾಗ ದೇವೇಗೌಡರನ್ನ ಹೊರತುಪಡಿಸಿ ಮಾತನಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಅಂಥ ಅಭೇದ್ಯ ಜೀವಗಳವು, ಅಂಥ ದಾಂಪತ್ಯ ಅವರದು. ಒಂದು ಗುಣ, ಚೆನ್ನಮ್ಮನವರು ಹೆತ್ತ ಮಕ್ಕಳು 6.
ಅಂದರೆ ಅವರ ಎದೆಯಾಲಿ ಕುಡಿದು ಬೆಳೆದ ಮಕ್ಕಳು 6. ಆದರೆ ಅವರ ಅಕ್ಕರೆಯ ಪ್ರೀತಿಯ ಹೃದಯದ ಅಮೃತದ ಹಾಲನ್ನು ಸವಿದಂತಹ ನನ್ನಂತಹ ಅನೇಕ ಅಸಂಖ್ಯಾತ ತಬ್ಬಲಿ ಮಕ್ಕಳು ಈ ನಾಡಿನಲ್ಲಿದ್ದಾರೆ. ಅದರಲ್ಲಿ ನಾನು ಒಬ್ಬ ಅನ್ನೋದನ್ನು ತುಂಬ ತೃಪ್ತಿಯಿಂದ ಹೇಳ್ತೇನೆ. ಅವರ ಅಕ್ಕರೆ ಪ್ರೀತಿಯಲ್ಲಿ ಬೆಳೆದವನು ನಾನು. ಅವರ ಸಂಬಂಧಿಕ ಏನಲ್ಲ, ರಕ್ತ ಸಂಬಂಧಿ ಅಲ್ಲ, ಭಾವನಾತ್ಮಕವಾದ ಸಂಬಂಧಿ. ಆದರೆ ಆ ಜೀವ ನನ್ನನ್ನು ಕೊನೆಯವರೆಗೆ, ನನ್ನಂಥ ಅಸಂಖ್ಯಾತ ಯುವಕರಿಗೆ, ತಬ್ಬಲಿ ಮಕ್ಕಳಿಗೆ ಆಶ್ರಯನ್ನು ಕೊಟ್ಟ ಜೀವ ಅದು. ನಮ್ಮನ್ನೆಲ್ಲ ಕಾಪಾಡಿರೋ ಜೀವ ಅದು. ನಮ್ಮ ಜಿಲ್ಲೆಯಲ್ಲಿ, ನಾಡಿನಲ್ಲಿ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಮದುವೆಯಾಗಿ ಆ ಹುಡುಗರಿಗೆ ಕೆಲಸ ಇಲ್ಲ ಅಂದಾಗ ಆ ತಂದೆ ತಾಯಿಗಳು ಹೋಗ್ತಾ ಇದ್ದದ್ದು ಚೆನ್ನಮ್ಮನವ್ರ ಹತ್ರ. ಅಮ್ಮ, ಮಗಳು ಮದುವೆ ಮಾಡಿದ್ದೀನಿ, ಅಳಿನ ಕೆಲಸ ಇಲ್ಲ, ತೊಂದರೆ ಆಗಿಬಿಟ್ಟಿದೆ ಅಂತ ಅಂದರೆ ಅದನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಆ ಹುಡುಗನಿಗೆ ಒಂದು ಕೆಲಸ ಕೊಡಿಸುವ ಧೀಶಕ್ತಿಯಾಗಿದ್ದರು ಅವರು. ಈಗ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಇವತ್ತಿನ ದಿವಸ ಏನಾದರೂ ನಾನು ಸಮಾಜಕ್ಕೆ ಆಶ್ರಯಗಳನ್ನು ಮಾಡಿದರೆ ದೇವರನ್ನವರು ಕೂಡ, ಚೆನ್ನಮ್ಮನವರು ಕೂಡ ಕಾರಣ. ದೇವರು ಹೇಳ್ತಾ ಇರುವಾಗ, ಅವರು ಅಷ್ಟೆಲ್ಲ ಮಾಡ್ತಾ ಇರುವಾಗ ನಾವು ಕೂಡ ಅವ್ರ ಕೈ ಜೋಡಿಸ್ಬೇಕು ಅಂತ ಭಾಳ ಹೇಳ್ತಾ ಇದ್ದೆ. ಇದನ್ನು ನಾನು ಜೀವನದಲ್ಲಿ ಮರಿ ಹಾಕಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಇದ್ದೀವಿ. ಮಲ್ಲೇಶ್ ಗೌಡರು ಇಲ್ಲಿದ್ದಾರೆ, ಹಿರಿಯ ಸಾಹಿತಿಗಳು ಇಲ್ಲಿದ್ದಾರೆ. ಅವರ ಜೀವನ ಚರಿತ್ರೆ ಒಂದು ಪುಸ್ತಕವನ್ನು ತಯಾರು ಮಾಡಿದಾಗ, ಇಡೀ ಪ್ರಸರಿಸಿದಾಗ ನಾವೇನು ಹೇಳ್ತಾ ಇದ್ದೀವಿ, ಮುಂದಿನ ಪೀಳಿಗೆಗೆ ಅವರ ದಾಂಪತ್ಯ ಜೀವನ ಮಾದರಿ ಅಂತ ಹೇಳಿ ಅದು ನಮ್ಮ ಎದುರುಗಡೆ ಬಂದಾಗ ಮುಂದಿನ ಪೀಳಿಗೆ ಅದನ್ನು ಓದಿ, ಯಾಕಂದರೆ ಈಗ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ, ಕುಟುಂಬಗಳಲ್ಲಿ, ದಾಂಪತ್ಯ ಜೀವನದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಯಾವ ಥರ ಬಿರುಕುಗಳಾಗ್ತಾ ಇದೆ ಅಂತ. ಅದಿಲ್ಲದೆ ಹೇಗೆ 72 ವರ್ಷಗಳ ದೀರ್ಘಾವಧಿ ಸಂತೋಷವಾಗಿ ಬದುಕಬಹುದು ಅನ್ನೋದನ್ನು ಪುಸ್ತಕದ ರೂಪದಲ್ಲಿ ತಂದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಲ್ಲೇಶ್ ಅವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ತದನಂತರ ಇನ್ನೊಂದು ರೇವಣ್ಣ ಸಾಹೇಬ್ರ ಹತ್ರನೂ ಮಾತಾಡಿದ್ದೇನೆ. ಒಂದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ಶ್ರೀಮತಿ ಚೆನ್ನಮ್ಮನವರ ಹೆಸರಿನಲ್ಲಿ ರಾಜ್ಯದ ಎಲ್ಲ ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅದನ್ನು ಮಾಡಿದಾಗ ಅವರು ನಮ್ಮ ಜೊತೆಯಲ್ಲೇ ಇದ್ದೇ ಇರ್ತಾರೆ. ಅವರ ಚಿಂತನೆಗಳು ನಮ್ಮ ಜೊತೆಯಲ್ಲಿ. ಧರ್ಮ ಮಾರ್ಗದಲ್ಲಿ ನಡೆದು ಇನ್ನಿತರರಿಗೆ ಒಳಿತನ್ನು ಮಾಡಬೇಕಾದದ್ದು ಆದ್ಯ ಕರ್ತವ್ಯ. ಒಂದು ಸಸಿ ಎಮ್ಮರವಾಗಿ ಬೆಳೆದರೆ ಅದರಿಂದ ಅಸಂಖ್ಯಾತ ಪಶು ಪಕ್ಷಿ ಪ್ರಾಣಿಗಳಿಗೆ ಆಶ್ರಯ ನೀಡುತ್ತದೆ. ಸಹೋದರಿಯಾಗಿ, ಧರ್ಮಪತ್ನಿಯಾಗಿ, ಕರುಣಾಮಯಿಯಾಗಿ ಮನೆ ಬಾಗಿಲಿಗೆ ಬಂದವರನ್ನು ಮಕ್ಕಳಂತೆ ಸಲಹಿದ ಮಹಾತಾಯಿಯಾಗಿ ಎಲ್ಲ ಜವಾಬ್ದಾರಿಗಳನ್ನು ಸಾರ್ಥಕವಾಗಿ ಪೂರೈಸಿದಂತಹ ಮಹಾತಾಯಿ ಯಾರು ಇದ್ದರೆ ಅದು ಅನ್ನಪೂರ್ಣೇಶ್ವರಿ ಚೆನ್ನಮ್ಮ ದೇವೇಗೌಡರು ಅಂತ ನಾವು ಹೇಳ್ಬೋದು. ತ್ಯಾಗ, ವಾತ್ಸಲ್ಯ, ಸಹನೆ, ಕ್ಷಮಾಗುಣ, ಸಂಯಮ, ಸಮರ್ಪಣೆ, ಕಾಳಜಿ, ನಿಸ್ವಾರ್ಥ ಪ್ರೀತಿ, ಅಪಾರ ತಾಳ್ಮೆ, ಸರಳ ಜೀವನ ಮತ್ತು ಹೊಂದಾಣಿಕೆ ಈ ಸದ್ಗುಣಗಳನ್ನು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡು ಕುಟುಂಬದ ಆಧಾರ ಸ್ತಂಭವಾಗಿ ನಿಂತು ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಮನೆಯನ್ನು ಆದರ್ಶಪ್ರಾಯವಾಗಿ ನಿಭಾಯಿಸಿ ಸಂತೃಪ್ತ ಜೀವನ ನಡೆಸಿದ ಸಹಧರ್ಮಿಣಿ ಪರಮ ಶಿವಭಕ್ತೆ ಶ್ರೀಮತಿ ಚೆನ್ನಮ್ಮನವರ ನಿಧನದಿಂದ ನಿಮಗೆ ಅತೀವವಾದಂತಹ ದುಃಖವಾಗಿದೆ. ಓಂ ಶಾಂತಿ. ದಯಮಾಡಿ ಎಲ್ಲ ಅತಿಥಿಗಳಿರುವ ಇದಕ್ಕೆ ಮುಂಭಾಗದಲ್ಲಿ ಆಸೀನ ಹಾಕಬೇಕು ಅಂತ ಹೇಳಿ. ಅರ್ಕಲಗೂಡು ತಾಲೂಕಿನ ಯಗಟಿ ಗ್ರಾಮದಲ್ಲಿ ಕಿಡಿಗೇಡಿಗಳು ಸುಮಾರು 30ಕ್ಕೂ ಹೆಚ್ಚು ಫಸಲಿಗೆ ಬಂದಿದ್ದ ತೆಂಗಿನ ಮರಗಳನ್ನು ಬುಡ ಸಮೇತ ಕಿತ್ತೆಸೆದು ಅಪಾರ ನಷ್ಟ ಉಂಟು ಮಾಡಿರುವ ಘಟನೆ ನಡೆದಿದೆ. ಯಗಟಿ ಗ್ರಾಮದ ರಾಮೇಗೌಡ ಅವರಿಗೆ ಸೇರಿದ 13 ಕುಂಟೆ ಸ್ವಂತ ಜಮೀನಿನ ಜೊತೆಗೆ ಅದರ ಪಕ್ಕದಲ್ಲಿರುವ ಸುಮಾರು 20 ಕುಂಟೆ ಗೋಮಾಳ ಜಾಗವನ್ನ ಅವರು ಹಲವು ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದರು. ಕಳೆದ 50 ವರ್ಷಗಳಿಂದ ಈ ಜಾಗ ತಮ್ಮ ಸ್ವಾಧೀನದಲ್ಲಿದೆ ಎಂದು ರಾಮೇಗೌಡರು ತಿಳಿಸಿದ್ದಾರೆ.
ಈ ನಡುವೆ ಗೋಮಾಳ ಜಾಗಕ್ಕೆ ಸಂಬಂಧಿಸಿದ ವಿವಾದ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವುದು ತಿಳಿದುಬಂದಿದೆ. ಈ ವಿವಾದ ನಡುವೆಯೇ ಕಳೆದ ರಾತ್ರಿ ದುಷ್ಕರ್ಮಿಗಳು ಗೋಮಾಳ ಹಾಗೂ ಸ್ವಂತ ಜಾಗದಲ್ಲಿ ಬೆಳೆದಿದ್ದ ಸುಮಾರು 8 ರಿಂದ 10 ವರ್ಷದ ಫಸಲಿಗೆ ಬಂದಿದ್ದ 30ಕ್ಕೂ ಹೆಚ್ಚು ತೆಂಗಿನ ಮರಗಳನ್ನು ಬುಡ ಸಮೇತ ಕಿತ್ತು ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮದ ಸತೀಶ್, ಅನಿಲ್ ಹಾಗೂ ಸುರೇಶ್ ವಿರುದ್ಧ ರಾಮೇಗೌಡ ಆರೋಪ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಅರಕಲಗೂಡು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಕಲಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತನಿಖೆ ಮುಂದುವರೆದಿದೆ. ಆಲೂರು ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಸಾರ್ವಜನಿಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಪಾರ್ಕಿಂಗ್ಗೆ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಆಸ್ಪತ್ರೆ, ಬಸ್ ನಿಲ್ದಾಣ, ಪೊಲೀಸ್ ಠಾಣೆ ಹಾಗೂ ತಾಲೂಕು ಕಚೇರಿ ಸುತ್ತಮುತ್ತ ಸಂಚಾರ ದಟ್ಟಣೆ ತೀವ್ರವಾಗಿದ್ದು, ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ತಾಲೂಕು ಕೇಂದ್ರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಕಗ್ಗಂಟಾಗಿ ಪರಿಣಮಿಸಿದ್ದು, ಆಸ್ಪತ್ರೆ, ಪೊಲೀಸ್ ಠಾಣೆ, ತಾಲೂಕು ಕಚೇರಿ ಹಾಗೂ ಬಸ್ ನಿಲ್ದಾಣವೇ ವಾಹನಗಳ ನಿಲುಗಡೆಯೇ ಪ್ರಯಾಸವಾಗಿದೆ. ರಸ್ತೆಯ ಪಾದಚಾರಿ ಮಾರ್ಗದ ಅರ್ಧ ಭಾಗವನ್ನ ವಾಣಿಜ್ಯ ಮಳಿಗೆಗಳ ಮಾಲೀಕರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಉಳಿದರ್ಧ ಭಾಗವನ್ನ ವಾಹನ ಸವಾರರು ಅತಿಕ್ರಮಿಸಿಕೊಂಡಿದ್ದಾರೆ. ರಸ್ತೆಯ ಅರ್ಧ ಭಾಗ ವಾಹನಗಳ ನಿಲುಗಡೆಗೆ ಬಳಕೆಯಾಗುತ್ತಿದ್ದು, ಸಾರ್ವಜನಿಕರು ರಸ್ತೆಯ ಮಧ್ಯೆ ನಡೆಯಬೇಕಾದ ದುಸ್ಥಿತಿ ಎದುರಾಗಿದೆ. ಕಾರು ಸಹಿತ 4 ಚಕ್ರಗಳ ವಾಹನಗಳು ರಸ್ತೆಯ ಬಹುಪಾಲು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತಿದ್ದು, ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದೆ. ಬೆಂಗಳೂರು, ಮಂಗಳೂರು, ಉಡುಪಿ, ಧರ್ಮಸ್ಥಳ ಸೇರಿದಂತೆ ನೂರಾರು ಹಳ್ಳಿ ಮಾರ್ಗಗಳಿಗೆ ಸಂಪರ್ಕ ಕಲ್ಪಿಸುವ ವಾಹನಗಳು ಸಾಗುವ ಡೆವಿಯೇಷನ್ ರಸ್ತೆಯಲ್ಲಿ ವಾಹನ ನಿಲುಗಡೆಗೆ ಸಮರ್ಪಕ ವ್ಯವಸ್ಥೆ ಇಲ್ಲ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಕೊನೆಪೇಟೆವರೆಗೂ ವಾಹನಗಳ ನಿಲುಗಡೆಗೆ ಜಾಗದ ಕೊರತೆ ಇದೆ. ರಸ್ತೆಯ ಬದಿಯಲ್ಲಿರುವ ದಿನಸಿ ಅಂಗಡಿಗಳು, ಹೋಟೆಲ್ಗಳು ಸೇರಿದಂತೆ ವಾಣಿಜ್ಯ ಕೇಂದ್ರಗಳು ಪಾರ್ಕಿಂಗ್ ಜಾಗವನ್ನು ಕಬಳಿಸಿವೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಾದ ಲೋಕೇಶ್ ಹಜ್ಜನಹಳ್ಳಿ ಮಾತನಾಡಿ, ತಾಲೂಕಿನಲ್ಲಿ ಪಟ್ಟಣ ಪಂಚಾಯಿತಿಯವರು ಪಾರ್ಕಿಂಗ್ಗೆ ಸ್ಥಳ ನಿಗದಿ ಮಾಡುತ್ತಿರುವುದು ಇಷ್ಟೆಲ್ಲ ಸಮಸ್ಯೆಗೆ ಕಾರಣವಾಗಿದೆ. ಸತತವಾಗಿ ಪ್ರತಿ ಸಭೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ ವಿಷಯವಾಗಿ ಮನವಿ ಮಾಡಿದರೂ ಕ್ಯಾರೆ ಎನ್ನುತ್ತಿಲ್ಲ. ಇತ್ತ ಪೊಲೀಸರ ಸುಳಿವಿರುವುದಿಲ್ಲ. ಯಾರಾದರೂ ಒಬ್ಬ ಪೊಲೀಸರನ್ನ ನಿಯೋಜನೆ ಮಾಡಿ ವಾಹನಗಳನ್ನು ಅಡ್ಡಾದಿಡ್ಡಿ ಹಾಕದಂತೆ ತಡೆಗಟ್ಟಬಹುದು. ಅಡ್ಡಾದಿಡ್ಡಿ ಹಾಕುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬಹುದು ಎಂದು ಹೇಳಿದರು. ಆಲೂರು ತಾಲೂಕು ಸಿಟಿ ಒಳಗೆ ಟ್ರಾಫಿಕ್ ಒಂದು ದೊಡ್ಡ ಸಮಸ್ಯೆ ಇದೆ. ಕಾರಣ ಏನಪ್ಪ ಅಂದರೆ, ಮುನ್ಸಿಪಾಲ್ಟಿ ಅಂದರೆ ಪುರಸಭೆ ವತಿಯಿಂದ, ಆಲೂರು ಪಟ್ಟಣ ಪಂಚಾಯತಿ ವತಿಯಿಂದ ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ. ಪಾರ್ಕಿಂಗಿಗೆ ಸಪ್ರೇಟ್ ಜಾಗವನ್ನು ಕೂಡ ನಿಗದಿ ಇದುವರೆಗೂ ಮಾಡಿಲ್ಲ. ಮತ್ತು ಪಾದಚಾರಿಗಳು ತಿರುಗಾಡೋದು ಕೂಡ ಅದೇ ರಸ್ತೆಯ ಮೇಲೆ ಓಡಾಡ್ತಕ್ಕಂಥದ್ದು. ಮತ್ತು 2 ವೀಲರ್ಸು 4 ವೀಲರ್ಸ್ ಎಲ್ಲನೂ ಕೂಡ ರಸ್ತೆಯಲ್ಲೇ ಪಾರ್ಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತಿದೆ. ಇದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಕೆಲವಾರು ಸಮಯ ಆಕ್ಸಿಡೆಂಟ್ಗಳಾಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇಲ್ಲಿ ನಡೆದಿದೆ. ಆದರೂ ಕೂಡ ಇನ್ನೂ ಎಚ್ಚೆತ್ತುಕೊಳ್ಳೋದ್ರಲ್ಲಿ ವಿಫಲವಾಗಿದ್ದಾರೆ ನಮ್ಮ ಆಲೂರು ಪಟ್ಟಣ ಪಂಚಾಯಿತಿಯವರು. ಈ ಮೂಲಕ ನಾವು ಏನನ್ನು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಿದ್ದೀವಿ ಅಂದರೆ, ಈ ನಮ್ಮ ಪೊಲೀಸ್ ಇಲಾಖೆಯಿಂದ ಒಬ್ಬರನ್ನ ಪೊಲೀಸ್ನವ್ರನ್ನಾದರೂ ಕೂಡ ಟ್ರಾಫಿಕ್ ಮೇಂಟೆನೆನ್ಸ್ಗೆ ಒಬ್ಬರನ್ನ ಹಾಕಿದರೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಮತ್ತು ಆಕ್ಸಿಡೆಂಟ್ಗಳಾದರೂ ಕೂಡ ತಪ್ಪುತ್ತೆ ಅಂತೇಳಿ ನಮ್ಮ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯವನ್ನು ಈ ಮೂಲಕ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ.
ಹುಕುಂ ಜಮೀನು ಸಮಸ್ಯೆ, ಆನೆ ಹಾವಳಿ, ಬರಗಾಲ ಘೋಷಣೆ ಸೇರಿದಂತೆ ವಿವಿಧ ರೈತಪರ ಬೇಡಿಕೆಗಳನ್ನು ಈಡೇರಿಸುವ ಸಂಬಂಧ ಸಚಿವರನ್ನ ಭೇಟಿಯಾಗಿ ಪರಿಹಾರಕ್ಕೆ ಪ್ರಯತ್ನಿಸುವುದಾಗಿ ಶಾಸಕ ಎಚ್.ಕೆ. ಸುರೇಶ್ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಇಂದು ಹಿಂಪಡೆಯಲಾಯಿತು. ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಬಗರ್ ಹುಕುಂ ಸಮಸ್ಯೆ ಇಡೀ ಜಿಲ್ಲೆಯಲ್ಲಿ ವ್ಯಾಪಕವಾಗಿದೆ. ಒಂದೇ ಮಾದರಿಯ ಕಾನೂನು ಜಾರಿಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು. ಬೇಲೂರು, ಅರೆಮಲೆನಾಡು, ಬಯಲುಸೀಮೆ ಪ್ರದೇಶವನ್ನ ಒಳಗೊಂಡಿರುವಂತೆ ಮಳೆ ಕೊರತೆಯಿಂದ ರೈತರ ಬೆಳೆ ನಷ್ಟವಾಗಿದೆ. ಹೀಗಾಗಿ ಬೇಲೂರನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದರು. ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ಹೆಚ್ಚಾಗಿದ್ದು, ಬೆಳೆ ಹಾನಿಯೊಂದಿಗೆ ಮಾನವ ಜೀವ ಹಾನಿಯೂ ಸಂಭವಿಸುತ್ತಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಆನೆಗಳ ಸ್ಥಳಾಂತರ ಸೇರಿದಂತೆ ಅಗತ್ಯ ಕ್ರಮಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ರೈತರಿಗೆ ಸಮರ್ಪಕ ವಿದ್ಯುತ್ ಸಂಪರ್ಕ ಒದಗಿಸುವ ಸಂಬಂಧ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವುದಾಗಿ ತಿಳಿಸಿದ ಅವರು, ಪಕ್ಷಾತೀತವಾಗಿ ಕ್ಷೇತ್ರದ ಪ್ರತಿಯೊಬ್ಬರ ಸಮಸ್ಯೆ ಪರಿಹಾರಕ್ಕೆ ಹಗಲಿರುಳು ಶ್ರಮಿಸುತ್ತೇನೆ. ರೈತರ ಪ್ರತಿಭಟನೆ ಹಿಂಪಡೆದ 15 ದಿನಗಳ ಕಾಲಾವಕಾಶ ನೀಡಿದರೆ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಮಾನವ ಮತ್ತು ಪ್ರಾಣಿ ಸಂಘರ್ಷ ದಿವಸಕ್ಕೆ ಅತಿ ಹೆಚ್ಚು ಆಗ್ತಕ್ಕಂಥದ್ದು. ನಮಗೆಲ್ಲ ಗೊತ್ತಿದ್ದಂಗೆ ನಾವು ಎಷ್ಟು ಸಾಧ್ಯವಾಗುತ್ತೆ ಪ್ರತಿ ಅಧಿವೇಶನದಲ್ಲಿ ಒಂದು ಪ್ರಶ್ನೆ, ನಾವು ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಅರಣ್ಯ ಸಚಿವರನ್ನು ಇಲ್ಲಿ ಕರೆಸಿ ಮೀಟಿಂಗನ್ನು ಮಾಡಿ ಇವತ್ತು ಶಾಶ್ವತವಾದಂಥ ನ್ಯಾಯವನ್ನು ಕಂಡುಹಿಡಿಯಬೇಕಂತಕ್ಕಂಥದ್ದು ಪ್ರತಿನಿತ್ಯ ಅದೊಂದು ಕೂಗಿರುತ್ತೆ. ಆದರೆ ಈ ಕೂಗು ನಮ್ಮ ಕೂಗು ಸರ್ಕಾರಕ್ಕೆ ಮುಕ್ತ ಇದೆ. ಬಹುಶಃ ರೈತರುಗಳ ಕೂಗು ಜಾಸ್ತಿ ಆದರೆ ಸರ್ಕಾರಕ್ಕೆ ಮುಕ್ತತೆ ಅಂತಕ್ಕಂಥ ಅಭಿಪ್ರಾಯ ಇದೆ. ಇದನ್ನು ಅನೇಕ ಬಾರಿ ಚಿಕ್ಕಮಗಳೂರಾಯಿತು, ಆರೋಗ್ಯ ಮಾಡುವುದು ಅಂತಕ್ಕಂಥದ್ದನ್ನು ಇದನ್ನು ಬರೀ 3 ವರ್ಷದಲ್ಲಿ ಹೇಳಿಕೆಯನ್ನು ಬರ್ತಕ್ಕಂಥದ್ದು ಯಾರಿಗೂ ಸಹ ಕಾರ್ಯಗತ ಆಗಿಲ್ಲ. ನಮ್ಮ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಸಹ ಮನವಿ ಮಾಡಿದ್ದೇವೆ. ಇದಕ್ಕೆ ಶಾಶ್ವತ ನಿರ್ಣಯ ಅವಧಿಯಲ್ಲಾದರೂ ಸಹ ಶಾಶ್ವತವಾದಂತಹ ಆನೆ ಮತ್ತು ಮಾನವ ಸಂಘರ್ಷಕ್ಕೆ ಒಂದು ಉತ್ಕೃಷ್ಟಿಯನ್ನು ನೀಡಬೇಕಂತಕ್ಕಂಥದ್ದನ್ನು ಸಹ ಮಾಡಿದ್ದೇವೆ. ಇದು ಬಹುಶಃ 15 ದಿವಸದಲ್ಲಿ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ನನ್ನಲ್ಲಿಲ್ಲ. ಯಾಕಂದ್ರೆ ನಾನು ಆಶ್ವಾಸನೆಯನ್ನು ಕೊಡಬೇಕಾಗಿಲ್ಲ. ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇಲ್ಲ. ಇದು ನಿಮ್ಮ ಜೊತೆಯಲ್ಲಿ ನಾವು ಸಹ ಇದರ ವಿರುದ್ಧ ಹೋರಾಡುತ್ತಿರ್ತಕ್ಕಂಥದ್ದು ನಮ್ಮದು ಜವಾಬ್ದಾರಿ ಅಂತಕ್ಕಂಥದ್ದು ಹೇಳ್ತಾ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ ಮಾತನಾಡಿ, ರೈತರಿಗೆ ನೀಡಿರುವ ಜಮೀನನ್ನ ವಾಪಸ್ ಪಡೆಯಲು ಕೆಲವರು ಸಂಚು ರೂಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಬಗ್ಗೆ ಅಧಿಕಾರಿಗಳನ್ನ ನಿಯಂತ್ರಿಸಿ ರೈತರ ಹಕ್ಕುಗಳನ್ನು ರಕ್ಷಿಸಬೇಕು. ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸದಿದ್ದರೆ ಶಾಸಕರ ನಿವಾಸದ ಎದುರು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಘೋಷಣೆ ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ನಾವು ತಾಲೂಕು ಕಚೇರಿ ಮುಂದೆ ಬರಲ್ಲ. ಇವತ್ತಿಂದ 2,500 ಜನ ರೈತರ ಏನಿದ್ದಾರೆ ಆ ರೈತರ ಸಂಪರ್ಕ ಮಾಡಿ ಈಗ 15 ದಿವಸದೊಳಗಡೆ ಕಂದಾಯ ಮಂತ್ರಿ ಹತ್ರ ಭೇಟಿ ಮಾಡಿ ಇದಕ್ಕೇನಾದ್ರು ತಾರ್ಕಿಕ ಅಂತ್ಯ ಕಾಣಿಸುವಂತ ಕೆಲಸಕ್ಕೆ ನೀವು ಮುಂದಾಗಲಿಲ್ಲ ಅಂತಂದ್ರೆ ನಾವು ನೇರವಾಗಿ ಈಗ ತಾಲೂಕಿನ MLA ನೀವು ನಮ್ಮ ಪ್ರತಿನಿಧಿ 2,04,000 ಜನಕ್ಕೂ ನಿಮಗೆ ಪ್ರತಿನಿಧಿನೇ. ನಿಮಗೆ ವೋಟ್ ಹಾಕ್ತಾರೆ ಮಾತ್ರ ಅಲ್ಲ, ನಮ್ಮ ಈಗ 2,500 ಜನ ಈಗೇನು ಬಗರ್ಕುಂ ಸಾಗುವಳಿದಾರರಿದ್ದಾರೆ ಅವರಿಗೂ ನೀವೇ ಪ್ರತಿನಿಧಿ. ಹಾಗಾಗಿ ನೆಕ್ಸ್ಟ್ ಆ 2,500 ಜನರ ಜೊತೆಗೆ ಮೊದಲು ನಮ್ಮ ಪ್ರತಿನಿಧಿ ನೀವಾಗಿರೋ ಕಾರಣಕ್ಕೆ ನಿಮ್ಮನೆಗೆ ಮುತ್ತಿಗೆ ಹಾಕ್ತೀವಿ. ನಿಮ್ಮನೆಗೆ ಮುತ್ತಿಗೆ ಹಾಕಬಾರ್ದು ಅಂತಂದ್ರೆ ನೀವುಗಳು ಅವರನ್ನ ನಾವೇನು ಸಂಘಟನೆ ಮಾಡ್ತೀವಿ ಅವ್ರ ಜೊತೆ ಕೂಡ್ಕೊಂಡು ಆ ವಿಧಾನಸೌಧದಲ್ಲಿ ಕಾನೂನು ಮಾಡೋ ಯಾವನ ಉತ್ತರ ಪ್ರದೇಶದಿಂದ ಎಲ್ಲೆಲ್ಲಿಂದ ಬರ್ತವೆ ಅವೇನೇನೋ ಕಾನೂನು ಮಾಡ್ತವೆ. ಇವತ್ತು ಸಮಸ್ಯೆ ಏನಾಗಿದೆ ಅಂತಂದ್ರೆ ವಿಧಾನಸಭೆ ಒಳಗಡೆ ಈ ಸರ್ಕಾರಗಳು ಅಥವಾ ಈ ರೂಲ್ಗಳನ್ನು ಮಾಡಿದಾಗ ಅದು ಸ್ಟಡಿ ಮಾಡೋ MLAಗಳ ಕೊರತೆ ಇದೆ. 224 MLAಗಳಲ್ಲಿ ಇಲ್ಲಿ ವಿಧೇಯಕಗಳು ಎಷ್ಟು ಮನ್ನಣೆ ಆಗ್ತದೆ ಅದನ್ನು ಕಂಪ್ಲೀಟ್ ಓದೋರ ಸಂಖ್ಯೆ ಇಲ್ಲ ಇವತ್ತು. ಆ ತರ ಪರಿಸ್ಥಿತಿ ಇರೋದ್ರಿಂದ ದಯಮಾಡಿ ಇದನ್ನು ಸೀರಿಯಸ್ ಆಗಿ ತಗೋಬೇಕು. ಈಗ 15 ದಿವಸ ಅಷ್ಟೊಳಗಡೆ ನೀವು ಹೇಳಿದಿರಿ ಕಂದಾಯ ಮಂತ್ರಿ ಭೇಟಿ ಮಾಡಿ ಇದನ್ನು ಹೇಳೋಣ ಅಂತೇಳಿ, ಅದು ನೀವೇ ಘೋಷಣೆ ಮಾಡಿರೋದು.
ನೀವು ಪತ್ರಕರ್ತರ ಹೇಳಂಗೆ ಈ ಚಳುವಳಿ ಇವತ್ತಿಂದವ ಅದು ನಿಮ್ಮ ಕೈಯಿಂದಲೇ ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು. ಸರ್ಕಾರಕ್ಕೆ ಎಚ್ಚರಿಕೆ ಬರಬೇಕು. ಕಂದಾಯ ಮಂತ್ರಿ ಕನ್ವಿನ್ಸ್ ಆಗಬೇಕು, ಕನ್ವಿನ್ಸ್ ಮಾಡಬೇಕು. ನೀವು ದಯವಿಟ್ಟು ಆ ನಿಟ್ಟಲ್ಲಿ ನೀವು ಕ್ರಮ ತಗೊಳ್ತೀರಿ ಅಂತ ಭರವಸೆನೇ ಇಟ್ಟು ಇವತ್ತಿನ ಚಳವಳಿ ಇದು ಸಾಂಕೇತಿಕವಾದ ಧರಣಿ. ಈ ಸಾಂಕೇತಿಕವಾದಂತ ಪ್ರತಿಭಟನೆಯಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಬೋಗ್ ಮಲ್ಲೇಶ್, ಕಾರ್ಯದರ್ಶಿ ಬಸವರಾಜ್, ಶ್ರೀನಿವಾಸ್, ಸುರೇಶ್, ಲೋಕೇಶ್ ಕುಮಾರ್, ಮಲ್ಲಿಕ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಅರ್ಕಲಗೂಡು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದೀಪು ಒಡ್ಡರಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಅನಧಿಕೃತವಾಗಿ ಅಳವಡಿಸಲಾಗಿದ್ದ ಬ್ಯಾನರ್ ತೆರವುಗೊಳಿಸುವ ವಿಚಾರವಾಗಿ ಸಾರ್ವಜನಿಕರ ಎದುರೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು, ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರಿ ಅಧಿಕಾರಿಯೊಂದಿಗೆ ಸಾರ್ವಜನಿಕವಾಗಿ ಅನುಚಿತವಾಗಿ ವರ್ತಿಸಿರುವುದು ಖಂಡನೀಯ ಎಂದು ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ನಿರತವಾಗಿರುವ ಅಧಿಕಾರಿಗಳಿಗೆ ಗೌರವ ನೀಡಬೇಕು ಹಾಗೂ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಕಾನೂನುಬದ್ಧವಾಗಿ ಸೌಜನ್ಯ ರೀತಿಯಲ್ಲಿ ವ್ಯಕ್ತಪಡಿಸಬೇಕು ಎಂದು ಒತ್ತಾಯವು ಕೇಳಿಬಂದಿದೆ. ಘಟನೆ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಾನು ನೋಡ್ತೀನಿ ಬರ್ತಾನೆ ನೀನು ಆಯ್ತು ಅದೇನ್ ಮಾಡ್ತೀವಿ ಮಾಡಿ ನಾನು ನಿನ್ನ ಏನಿರ್ತದ ಒಂದು 5 ಜನ ಕರ್ಕೊಂಡು ಅರ್ಜಿ ಕೊಡೋದು ಕರ್ಕೊಬಲ್ಲ ನಾವು ಕೊಡಿಸ್ತಿದ್ದ ನೀವು ಕೊಟ್ಟು ಕೊಡ್ಸೋದು ಕರ್ಕೊಬಲ್ಲ ಒಂದು 10 ಜನ ಅರ್ಜಿ ಕೊಡ್ಸ್ಬಿಟ್ಟು ಇವ್ನು ಎಲ್ಲಿಗೆ ತಟ್ಟಿ ಕೊಡ್ಸ್ಬೇಕು ಮಾಡ್ತೀನಿ. ನನಗೇನ್ ಗೊತ್ತಿಲ್ವಾ ಚಂದ್ರಶೇಖರ್ ಅವರ ಮೇಲೆ ದೂರ ದಾಖಲಿಸೋದು ಆಯ್ತು ದೂರ ಇಲ್ಲದವ್ರು ಇನ್ನೊಂದು ದಾಖಲಿಸೋ ಯಾವ ಶಾರ್ಟೇಜ್ ಕೆಲಸ ಆಗವ ಸರ್ ಯಾವ್ದಾರ ಹೊಡೆದಿದೆ ಒಂದು ಚೆನ್ನಾಗಿ ಮೈ ಮೇಲೆ ನಿಂತಿತ್ತು ಸರ್ ಮೈ ಮೇಲೆ ನಿಂತಿತ್ತು ಸರ್ ಇದಕ್ಕೆ ಸರ್ ಇದಕ್ಕೆ 4 ಸರಿ ಸರ್ ಇದಕ್ಕೆ 4 ಸರಿ ನಾನು ಹೇಳಿದ್ದೀನಿ ನಮ್ ಸರ್ ಫೋನ್ ಮಾಡಿ ಹೇಳವ್ರೆ ದೀಪ ಮನೋಜ್ ಕೊಟ್ಟ 5 ವರ್ಷ ಇದೆ ನೀರು ಜಗಳ ಮಾಡೋದು ಮಟ್ಟೋದು ಸರ್ ಬೇರೆ ಕೆಲಸ ಮಾಡ್ಬಿಟ್ಟು ನೀಯತ್ತ ಮಾಡ್ಬಿಟ್ಟು ಹಂಗೆ ನಮ್ ಕೆಲಸ ಮಾಡಿ ಸರ್ ಬೇರೆ ಕೆಲಸ ಮಾಡ್ಬಿಟ್ಟು ಹಂಗೆ ಕೆಲಸ ಮಾಡಿ ಸರ್ ನಿಯತ್ತಾಗೆ ಬೇರೆ ಕೆಲಸಗಳು ಒಂದು ಬಿಟ್ಟಿಲ್ಲ ಆಯ್ತು ಬ್ಯಾನರಿನ ಹಂಗ ಅವಶ್ಯಕತೆ ಇಲ್ಲ ಬೇರೆ ಕೆಲಸ ಮಾಡ್ತಿಲ್ಲ ನನ್ನ ಒಬ್ಬಂದೇ ಕಂಡ್ಬಿದ್ದಿರೋದು ನನ್ನ ಒಬ್ಬಂದೇ ಕಂಡ್ಬಿದ್ದಿರೋದು ಬ್ಯಾನರ್ ಅವಶ್ಯಕತೆ ಇಲ್ಲ ನೀರಿನ ಅವಶ್ಯಕತೆ ಇಲ್ವಾ ಬನ್ನಿ ಊರ್ ಪಕ್ಕ ಬನ್ನಿ ತೋರಿಸ್ತೀನಿ ನೀವು ಮನುಷ್ಯ ಸರ್ ನಾವೇನ ಆಗ ಕೇಳಿದ್ದ ಅವ್ರಿಗೆ ಫೋನ್ ಮಾಡಿ ಸುಮ್ಮನೆ ತಲೆ ತಿಂತಾರೆ. ಹಬ್ಬಗಳ ಸಂಭ್ರಮ ಮತ್ತು ಮದುವೆ ಸಮಾರಂಭದ ಸೀಸನ್ ಅನ್ನ ಗಮನದಲ್ಲಿಟ್ಟುಕೊಂಡು ಹಾಸನ ಜಿಲ್ಲೆಯ ಗ್ರಾಹಕರಿಗೆ ಗುಣಮಟ್ಟದ ರೇಷ್ಮೆ ಸೀರೆಗಳನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವ ಉದ್ದೇಶದಿಂದ ಕಂಚಿ ಕಾಮಾಕ್ಷಿ ಸಿಲ್ಕ್ ವತಿಯಿಂದ ಜುಲೈ 31ರಿಂದ ಆಗಸ್ಟ್ 8ರವರೆಗೆ ನಗರದ ಎಂಜಿ ರಸ್ತೆ ರವೀಂದ್ರನಗರದಲ್ಲಿರುವ ಶ್ರೀ ರಾಘವೇಂದ್ರ ಮಠದಲ್ಲಿ ವಿಶೇಷ ಸೀರೆ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಪ್ರತಿನಿಧಿ ಪ್ರದೀಪ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇಳದಲ್ಲಿ ಮಹಿಳೆಯರಿಗಾಗಿ ವಿವಿಧ ರಾಜ್ಯಗಳ ಪ್ರಸಿದ್ಧ ರೇಷ್ಮೆ ಸೀರೆಗಳ ವಿಶಾಲ ಸಂಗ್ರಹವನ್ನು ಒಂದೇ ಸೂರಿನಡಿ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದೆ. ಪ್ರತಿಯೊಂದು ಸೀರೆಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡಲಾಗಿದ್ದು, ಗ್ರಾಹಕರ ವಿಶ್ವಾಸಕ್ಕೆ ತಕ್ಕಂತೆ ಆಯ್ದ ಸಂಗ್ರಹವನ್ನು ತರಲಾಗಿದೆ ಎಂದು ಹೇಳಿದರು. ಮೇಳದಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್, ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್, ಬೆಂಗಳೂರು ಸಿಲ್ಕ್, ಕಾಂಚೀಪುರಂ ಸಿಲ್ಕ್, ಬನಾರಸ್ ಸಿಲ್ಕ್ ಸೇರಿದಂತೆ ವಿವಿಧ ಬಗೆಯ ರೇಷ್ಮೆ ಸೀರೆಗಳು ಲಭ್ಯವಿರಲಿದೆ. ಜೊತೆಗೆ ಯುವತಿಯರು ಹಾಗೂ ಮಹಿಳೆಯರ ಅಭಿರುಚಿಗೆ ತಕ್ಕ ಫ್ಯಾನ್ಸಿ ಸೀರೆಗಳನ್ನು ವಿಶೇಷ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಸಿಲ್ಕ್ ಮಾರ್ಕ್ ಹೊಂದಿರುವ ಗುಣಮಟ್ಟದ ಸೀರೆಗಳನ್ನು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಬೆಲೆಯಲ್ಲಿ ಖರೀದಿಸುವ ಅವಕಾಶ ಈ ಮೇಳದಲ್ಲಿ ದೊರೆಯಲಿದೆ. ಮದುವೆ, ಗೃಹ ಪ್ರವೇಶ, ಧಾರ್ಮಿಕ ಕಾರ್ಯಕ್ರಮ ಹಾಗೂ ಹಬ್ಬಗಳಿಗೆ ಅಗತ್ಯವಿರುವ ವಿವಿಧ ವಿನ್ಯಾಸಗಳ ಸೀರೆಗಳನ್ನು ಒಂದೇ ಸ್ಥಳದಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದಾಗಿ ಎಂದು ತಿಳಿಸಿದರು. ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಗಳು ಹಾಗೂ ಉಚಿತ ಉಡುಗೊರೆಗಳ ವ್ಯವಸ್ಥೆ ಮಾಡಲಾಗಿದೆ. ಮೇಳವು ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯಲಿದ್ದು, ಹಾಸನ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರು ಕುಟುಂಬ ಸಮೇತರಾಗಿ ಆಗಮಿಸಿ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಸಿಲ್ಕ್ ಪ್ರೊಪ್ರೈಟರ್ ಮಾತಾಡ್ತಿರೋದು. ಇದು ಹಾಸನದಲ್ಲಿ ನಾವು ಇದು 4ನೇ ಬಾರಿ ಸಿಲ್ಕ್ ಸೀರೆ ಮೇಳ ಮಾಡಬೇಕು ಅಂತ ಮತ್ತೆ ಇದು ಮಾಡ್ಕೊಂಡಿದ್ದೀವಿ.
ಏಕೆಂತ ಹೇಳಿದ್ರೆ ಜನಗಳ ರಿಕ್ವೈರ್ಮೆಂಟು ಮತ್ತೆ ಕಾಲ್ಗಳು ಮತ್ತೆ ಇದು ಬರ್ತಾ ಇರೋದ್ರಿಂದ ಮತ್ತೆ ಒಂದೇ ತಿಂಗಳಿಗೆ ಮತ್ತೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ಸೇಮ್ ಜಾಗದಲ್ಲಿ ರಾಘವೇಂದ್ರ ಮಠ ರವೀಂದ್ರನಗರ MG ರೋಡ್ ಹಾಸನ ಇಲ್ಲೇ ಮಾಡಬೇಕು ಅಂತ ಮತ್ತೆ ಇದು ಮಾಡೋದ್ರಿಂದ ಇದೇ ತಿಂಗಳು 31ನೇ ತಾರೀಕಿಂದ ನೆಕ್ಸ್ಟ್ ಮಂತು 11ನೇ ತಾರೀಕಿನ ತನಕ ಇರುತ್ತೆ, 12 ದಿನ ಇರುತ್ತೆ ಈ ಸಲ. ವಿಶೇಷತೆ ಏನಂತ ಹೇಳಿದ್ರೆ ಪ್ಯೂರ್ ಕಾಂಜೀವರಮ್ಮು, ಪ್ಯೂರ್ ಮೈಸೂರು ಸಿಲ್ಕು, ಸೆಮಿ ಕ್ರೇಪ್ ಮೈಸೂರು ಸಿಲ್ಕು ಎಲ್ಲ ಥರ ಸಾರೀಸ್ಗಳು ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಸಿಗೋವಂಥ ವೆರೈಟೀಸ್ಗಳೆಲ್ಲ ಒಂದೇ ಸೂರ್ನಡಿ ಎಲ್ಲ ಈ ಮೇಳದಲ್ಲಿ ಸಿಗುತ್ತೆ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಸ್ಪೆಷಲ್ ಆಫರ್ಸ್ಗಳಿದೆ. 2,000 ರೂಪಾಯಿಗೆ 3 ಸೀರೆ ಆಗಿರ್ಬೋದು, 3,600 ರೂಪಾಯಿಗೆ 3 ಸೀರೆ, 3,000 ರೂಪಾಯಿಗೆ 3 ಸೀರೆ, ಈ ಥರ ನೀವು ಯಾವುದೇ ಒಂದು ಸೀರೆ ತೊಗೊಂಡ್ರೂ ಕೂಡ ಬೈ 1 get 1 ಆಫರ್ ಇದ್ದೇ ಇರುತ್ತೆ ಪ್ರತಿಯೊಂದು ಸಾರಿಗಳ ಮೇಲೂ. ಈ ಅವಕಾಶನ ಸದುಪಯೋಗ ಪಡಿಸ್ಕೊಬೇಕು ಅಂತ ಆಸ್ತಿ ಜನತೆ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನಾನು. ಇನ್ನು ನಮ್ಮ ಹತ್ರನೇ ಏನಕ್ಕಪ್ಪ ಸೀರೆಗಳನ್ನ ತೊಗೊಬೇಕು ಅನ್ನೋದಕ್ಕಿಂತ ನಿಮಗೆ ಪ್ರೈಸು ನಿಮಗೆ ಬೇರೆ ಕಡೆ ಎಲ್ಲಿ ಕಂಪೇರ್ ಮಾಡೋನು ಕೂಡ ರೀಸನಬಲ್ ಪ್ರೈಸಲ್ಲಿರುತ್ತೆ. ಮತ್ತು ನಿಮಗೆ ಕ್ವಾಲಿಟಿ ಆಗಿರ್ಬೋದು, ಡಿಸೈನ್ಸ್ಗಳಾಗಿರ್ಬೋದು, ಈ ಮೇಳದಲ್ಲಿ ಕಮ್ಮಿ ಅಂತ ಹೇಳೋನು ಒಂದು 15,000 to 20,000 ಸೀರೆಗಳು ಡಿಸ್ಪ್ಲೇ ಆಗುತ್ತೆ. ನಿಮಗೆ ನೀವು ಯಾವ್ದು ಬೇಕು ನೀವೇ ನಿಮ್ಮ ಸ್ವಇಚ್ಛೆಯಿಂದ ಸೆಲೆಕ್ಷನ್ ಮಾಡಿಕೊಂಡು ಬಿಲ್ ಮಾಡಿಸ್ಕೊಬೋದು. ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹಾಸನ ಜನತೆ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಬೋರ್ಡಿಂದ ಒಂದು ಸಿಲ್ಕ್ ಮಾರ್ಕ್ ಅಂತ ಒಂದು ಲೋಗೋ ಬರುತ್ತೆ, ಅದನ್ನು ಟ್ರಸ್ಟ್ ಮಾಡಿನೂ ಕೂಡ ತೊಗೊಬೋದು. ನಿಮಗಿಲ್ಲ ಅದನ್ನು ಕೂಡ ಡೌಟ್ ಅಂತ ಹೇಳಿದ್ರೆ ಅದರಲ್ಲೊಂದು ದಾರನ ಕಿತ್ತು ನಿಮಗೆ ಬರ್ನ್ ಮಾಡಿ ನೋಡಿದ್ರೆ, ಇವಾಗ ನಮ್ಮ ತಲೆ ಕೂದಲು ಸುಟ್ಟರೆ ಯಾವ ಥರ ಸ್ಮೆಲ್ ಬರುತ್ತೆ ಆ ಥರ ಬಂದರೆ ನಿಮಗೆ ಒರಿಜಿನಲ್ಲು. ಇಲ್ಲ ಪ್ಲಾಸ್ಟಿಕ್ ಥರ ಮೆಲ್ಟ್ ಆಗೋದು, ಇಲ್ಲ ಅದನ್ನು ಅಂಟಿಸ್ತಿದ್ದಂಗೆ ಫುಲ್ಲು ಬರ್ನಾಗಿ ಅದೇ ಬೂದಿನೇ ಸಿಗೋಲ್ಲ ನಿಮಗೆ. ಆ ಥರ ಆದರೆ ನಿಮಗೆ ಒಂಥರ ಕಂಟು ಸ್ಮೆಲ್, ಇವಾಗ ಮನುಷ್ಯರಾಗಿರ್ಬೋದು, ಉಗ್ರಾಗಿರ್ಬೋದು ಸುಟ್ಟರೆ ಯಾವ ಥರ ಸ್ಮೆಲ್ ಬರುತ್ತೆ ಆ ಥರ ಬಂದರೆ ನಿಮಗೆ 100% ಪ್ಯೂರ್ ಒರಿಜಿನಲ್ ಸಿಲ್ಕ್ ಇರುತ್ತೆ. ನಗರದ ಸ್ಟಾರ್ ಪ್ರೋ ಜಿಮ್ನಾಸ್ಟಿಕ್ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿರುವ ಇಬ್ಬರು ಪ್ರತಿಭಾವಂತ ಕ್ರೀಡಾಪಟುಗಳು ರಾಷ್ಟ್ರೀಯ ಮಟ್ಟದ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗುವ ಮೂಲಕ ಹಾಸನ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ. ಅಕಾಡೆಮಿಯ ವಿದ್ಯಾರ್ಥಿಗಳಾದ ಹರ್ಷ ಜೇಗೌಡ ಮತ್ತು ಪವನ್ HM ಅವರು ಆಗಸ್ಟ್ 1 ರಿಂದ 3 ರವರೆಗೆ ನಡೆಯಲಿರುವ ಆಲ್ ಏಜ್ ಗ್ರೂಪ್ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಲಿದ್ದಾರೆ. ಇಬ್ಬರು ಕ್ರೀಡಾಪಟುಗಳು ಕಳೆದ ಹಲವು ವರ್ಷಗಳಿಂದ ನಿರಂತರ ಅಭ್ಯಾಸ, ಶಿಸ್ತು ಹಾಗೂ ಕಠಿಣ ಪರಿಶ್ರಮದ ಮೂಲಕ ತಮ್ಮ ಪ್ರತಿಭೆಯನ್ನು ಬೆಳೆಸಿಕೊಂಡಿದ್ದು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಅರ್ಹತೆ ಪಡೆದಿದ್ದಾರೆ. ಈ ಸಾಧನೆಯ ಹಿಂದೆ ಸ್ಟಾರ್ ಪ್ರೋ ಜಿಮ್ನಾಸ್ಟಿಕ್ ಅಕಾಡೆಮಿಯ ಮುಖ್ಯ ತರಬೇತಿದಾರ ಸುಮಂತ್ MM ಅವರ ಪರಿಶ್ರಮ, ಸೂಕ್ತ ಮಾರ್ಗದರ್ಶನ ಹಾಗೂ ಗುಣಮಟ್ಟದ ತರಬೇತಿ ಪ್ರಮುಖ ಪಾತ್ರ ವಹಿಸಿದೆ. ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಗುರುತಿಸಿ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಸಜ್ಜುಗೊಳಿಸಿರುವ ಅವರ ಕಾರ್ಯಕ್ಕೆ ಕ್ರೀಡಾ ವಲಯದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಹರ್ಷ ಮತ್ತು ಪವನ್ ಅತ್ಯುತ್ತಮ ಪ್ರದರ್ಶನ ನೀಡಿ ಕರ್ನಾಟಕ ಹಾಗೂ ಹಾಸನ ಜಿಲ್ಲೆಯ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದ್ದಾರೆ ಎಂಬ ವಿಶ್ವಾಸವನ್ನು ತರಬೇತುದಾರರು ಹಾಗೂ ಪೋಷಕರು ವ್ಯಕ್ತಪಡಿಸಿದ್ದಾರೆ. ಇವರ ಸಾಧನೆಗೆ ಜಿಲ್ಲೆಯ ಕ್ರೀಡಾಭಿಮಾನಿಗಳು, ಸಾರ್ವಜನಿಕರು, ಪೋಷಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿದ್ದು, ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಚಿನ್ನದ ಪದಕದೊಂದಿಗೆ ಮರಳುವಂತೆ ಶುಭ ಹಾರೈಸಿದ್ದಾರೆ. ಬೆಲಸಿಂದ ಶ್ರೀವನದಲ್ಲಿ ತಾಲೂಕು ಮಟ್ಟದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕ CN ಬಾಲಕೃಷ್ಣ ಪತ್ರಕರ್ತರಿಗೆ ನಿವೇಶನ ಕಲ್ಪಿಸುವ ಭರವಸೆ ನೀಡಿದರೆ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷ ತಗಡೂರು ಶಿವಾನಂದ್ ಹಂತವಾಗಿ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದ ಇನ್ನಷ್ಟು ವಿವರ ಇಲ್ಲಿದೆ.
ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತಾಲೂಕು ಮಟ್ಟದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಬೆಲಸಿಂದ ಶ್ರೀವನದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ದಿನಪತ್ರಿಕೆಗಳ ಅನಾವರಣ ಮಾಡುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣ, ತಾಲೂಕಿನ ಎಲ್ಲಾ ಪತ್ರಕರ್ತರಿಗೆ ಮುಂದಿನ ದಿನಗಳಲ್ಲಿ ನಿವೇಶನ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅದರ ಬಗ್ಗೆ ಒಂದು ಜಾಗನ ಗುರುತಿಸ್ತಾ ಇದ್ದೀವಿ, ಗಮನದಲ್ಲಿದೆ, ಖಂಡಿತ ಗಮನದಲ್ಲಿದೆ. ಅದು ಅವಕಾಶ ಆಗುತ್ತೆ, ಸ್ವಲ್ಪ ತಾಳ್ಮೆ ಇರಲಿ. ಖಂಡಿತ ಅದಕ್ಕೆ 35ರಿಂದ 40 ಬೇಕಾಗ್ತದೆ, 25 ಬೇಕಾಗುತ್ತೆ. ಎಲ್ಲೋ ಜಾಗನ ಗುರುತಿಸ್ತಾ ಇದ್ದೀವಿ, ನಿಮ್ಮ ಸಹಕಾರ ಬೇಕು. ಈಗ ನಾವೇನಾದ್ರು ಮಾಡಕ್ ಹೋದರೆ ಕಾಲೆಳೆಯೋದು ಜಾಸ್ತಿ, ತಪ್ಪು ತಿಳ್ಕೊಂಡು ಕೆಲಸ ಸಂದರ್ಭದಲ್ಲಿ ನಿಮ್ಮ ಸಹಕಾರವನ್ನು ಕೂಡ ಕೋರ್ತೀನಿ. ಕೆಲವೊಂದು ಜಾಗ ಇದೆ, ಸ್ವಲ್ಪ ನೋಡ ಸಂದರ್ಭಾನುಸಾರ ಅದಕ್ಕೆ ಅತಿಥಿ ಸಹಕಾರ ಮಾಡಬೇಕು. ಗಮನದಲ್ಲಿದೆ, ಹಿಂದೆ ನಮ್ಮ ಎಲ್ಲರೂ ಕೂಡ ಹೇಳಿದ್ದಾರೆ, ಅದಕ್ಕೆ ಅವಕಾಶ ಆಗುತ್ತೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ತಗಡೂರು ಶಿವಾನಂದ್ ಮಾತನಾಡಿ, ರಾಜ್ಯದ ಪತ್ರಕರ್ತರಿಗೆ ಹಂತ ಹಂತವಾಗಿ ಬಸ್ ಪಾಸ್ ಸೌಲಭ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಜಗತ್ತಿನಲ್ಲಿ ಎಲ್ಲೂ ಕೂಡ ಬಾಹುಬಲಿ ಇರುವಂಥ ಕ್ಷೇತ್ರ ಇಲ್ಲ, ದೇಶಕ್ಕೆ ಅಹಿಂಸಾ ಸಂದೇಶವನ್ನು ಸಾರದಂಥ ಕ್ಷೇತ್ರ ಇಲ್ಲ. ಹಾಗಾಗಿ ಇಡೀ ಜಗತ್ತಿನಲ್ಲಿ 12 ವರ್ಷಕ್ಕೊಮ್ಮೆ ಒಂದು ಮಸ್ತಕಾಭಿಷೇಕ ನಡೆಯುತ್ತೆ ಅಂದರೆ ಅದು ಶ್ರವಣಬೆಳಗೊಳದಲ್ಲಿ ಮಾತ್ರ. ಹಾಗಾಗಿ ಈ ವಿಧಾನಸಭಾ ಕ್ಷೇತ್ರ ಕೂಡ ಚನ್ನರಾಯಪಟ್ಟಣ ತಾಲೂಕಾದರೂ ಕೂಡ ಶ್ರವಣಬೆಳಗೊಳ ಕ್ಷೇತ್ರ ಅಂತಲೇ ಇದೆ. ಹಾಗಾಗಿ ಅತಿ ಹೆಚ್ಚು ಇತಿಹಾಸವನ್ನು ಹೊಂದಿರುವಂಥ ತಾಲೂಕು ಕೂಡ ಇದೇ ತಾಲೂಕು. 10 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗವನ್ನು ಭೂಮಿ ಆಳದಲ್ಲಿ 200 ಅಡಿ ಆಳದಲ್ಲಿ ಹೊಂದಿರುವಂಥ ಒಂದು ತಾಲೂಕು ಅಂದರೆ ಅದು ಕೂಡ ಚನ್ನರಾಯಪಟ್ಟಣ ತಾಲೂಕು. ಈ ಥರದ ನಾನಾ ವಿಭಿನ್ನ ನೆಲೆಯನ್ನು, ತೆಂಗು ಸೀಮೆಯನ್ನು ಹೊಂದಿರುವಂಥ ಚನ್ನರಾಯಪಟ್ಟಣದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಭವನ ಮಾಡುವ ಮೂಲಕ ಅದನ್ನೇ ಒಂದು ಕೇಂದ್ರ ಸ್ಥಾನವಾಗಿ ಇಟ್ಕೊಂಡು ಎಲ್ಲ ತಾಲೂಕು ಪತ್ರಕರ್ತರು ಇಲ್ಲಿವರೆಗೂ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಜುಲೈ 1ನೇ ತಾರೀಕನ್ನು ಪತ್ರಿಕಾ ದಿನಾಚರಣೆ ಆಗಿ ಮಾಡ್ಕೊಂಡ್ಬಂದಿದ್ದೀವಿ. ಒಂದೇ ದಿನ ಎಲ್ಲ ಕಡೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಎಲ್ಲ ಬೇರೆ ಬೇರೆ ಜುಲೈ ತಿಂಗಳಿನಲ್ಲಿ ಈ ರಜೋತ್ಸವದ ರೀತಿಯಲ್ಲಿ ನಮ್ಮದು ಪತ್ರಿಕಾ ದಿನಾಚರಣೆ ಸಂಭ್ರಮ ಸಡಗರ ಇಡೀ ನಾಡಿನ ಉದ್ದಗಲಕ್ಕೆ ನಡೀತಾ ಇರುತ್ತೆ. ನೀವು ಯಾವ್ದಾರ ಜಿಲ್ಲೆ ಯಾವ್ದಾರ ಒಂದು ತಾಲೂಕಿಗೆ ಹೋದರೆ ಅಲ್ಲಿ ಏನೋ ಒಂದು ಸಂಭ್ರಮ ಸಡಗರ ನಡೀತಾ ಇರುತ್ತೆ. ಅದು ಜುಲೈ ತಿಂಗಳಿನಲ್ಲಿ ಎಲ್ಲ ಸಂಘಗಳು ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಆ್ಯಕ್ಚುಲಿ ನಿಜವಾಗಿ ಇವತ್ತು ನಾನು ಬಳ್ಳಾರಿಯಲ್ಲಿ ಇರಬೇಕಾಯಿತು, ಬಳ್ಳಾರಿಯಲ್ಲಿ ಪತ್ರಿಕಾ ದಿನಾಚರಣೆ. ಆದರೆ ಈಗ ಕಳೆದ ಬಾರಿ ನಾನು ಚನ್ನರಾಯಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ದಿನಾಚರಣೆಗೆ ಬರಲಿಕ್ಕಾಗಿರಲಿಲ್ಲ. ಅವತ್ತು ಕೊಡಗಿನಲ್ಲಿ ಇದ್ದ ಕಾರಣಕ್ಕಾಗಿ ಬರಲಿಕ್ಕಾಗಿರಲಿಲ್ಲ. ಹಾಗಾಗಿ ಈ ಬಾರಿ ಕೂಡ ತಪ್ಪಿಸಬಾರ್ದು ಅಂತೇಳಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಿನ್ನೆ ಅಷ್ಟೇ ಚಿಕ್ಕಮಗಳೂರಿನಲ್ಲಿ ರಾಜ್ಯ ಮಟ್ಟದ KWJ ದತ್ತಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವಂಥ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ HP ಮದನಗೌಡ, ಬಿಜೆಪಿ ಮುಖಂಡ CR ಚಿದಾನಂದ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ HN ಲೋಕೇಶ್ ಪತ್ರಿಕಾ ವೃತ್ತಿಯ ಮಹತ್ವ, ಪತ್ರಕರ್ತರ ಜವಾಬ್ದಾರಿ ಹಾಗೂ ಸಮಾಜ ನಿರ್ಮಾಣದಲ್ಲಿ ಮಾಧ್ಯಮಗಳ ಪಾತ್ರ ಕುರಿತು ಮಾತನಾಡಿದರು. ನಮ್ಮೊಂದಿಗೆ ಇವತ್ತು ನಮ್ಮಿಂದ ಮರೆಯಾಗಿರುವಂತಹ ಮಾಜಿ ಅಧ್ಯಕ್ಷರು ಸ್ವಾಮಿಗೌಡರು, ಎಲ್ಲರಿಗಿಂತ ಹಿರಿಸಾಗ ಚಿನ್ನಸ್ವಾಮಿ ಅವರು ಕೂಡ ಇತ್ತೀಚೆಗೆ ಅವರು ಕೂಡ ಬಂದಂತ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಹಿಂದೆ ಈ ಪತ್ರಕರ್ತರ ಸಂಘಕ್ಕೆ, ಚನ್ನರಾಯಪಟ್ಟಣ ತಾಲೂಕಿನ ಪತ್ರಕರ್ತರ ಸಂಘಕ್ಕೆ ಬಹುಮುಖ್ಯವಾಗಿ ಒಂದು ಅಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಕಳೆದುಕೊಳ್ತಕ್ಕಂಥ ಅಪಾಯದಲ್ಲಿದ್ದೀವಿ. ಇದನ್ನ ಪತ್ರಕರ್ತರು ಬಹಳ ಎಚ್ಚೆತ್ಕೋಬೇಕು. ಜೊತೆಗೆ ನಮ್ಮ ಪತ್ರಕರ್ತರ ಸಂಘ ಮತ್ತು ಅದರ ಚಟುವಟಿಕೆ ವಿಚಾರ ಕೇಳೋದಾದ್ರೆ ನಮ್ಮ ಜಿಲ್ಲೆ, ರಾಜ್ಯ ಅಥವಾ ಎಲ್ಲ ಕಡೆ ಒಂದು ಕೆಟ್ಟ ಸಂದರ್ಭ ಇದೆ. ಪತ್ರಕರ್ತರ ಸಂಘ ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಅಂಗ. ಇಲ್ಲಿ ಚುನಾವಣೆಗಳು ನಡೀತವೆ. ಚುನಾವಣೆಯಲ್ಲಿ ಆಯ್ಕೆಯಾದ ಪದಾಧಿಕಾರಿಗಳು ತಮ್ಮ ಕೆಲಸದ ಕಡೆಗೆ ಗಮನ ಹರಿಸಿದ್ರೆ ಕಾಲೆಳೆಯವರ ಸಂಖ್ಯೆ ಜಾಸ್ತಿ ಇರುತ್ತೆ ಎಲ್ಲ ಕಡೆ. ಚನ್ನರಾಯಪಟ್ಟಣದಲ್ಲೂ ಅದೇ ನಡೀತಾ ಇರೋದು. ಎಲ್ಲ ವಿಚಾರಗಳು ನಮ್ಮ ಗಮನದಲ್ಲಿರ್ತವೆ. ದಯಮಾಡಿ ಪತ್ರಕರ್ತರು ಗೆದ್ದಾಗ ಒಂದು ಸೋತಾಗ ಒಂದು ಅನ್ನೋದನ್ನ ಬಿಟ್ಟು ಎಲ್ಲರೂ ಒಂದು ಒಟ್ಟು ಸೇರಿ ಸಂಘದ ಶ್ರೇಯಸ್ಸಿಗೆ, ಪತ್ರಕರ್ತರ ಶ್ರೇಯಸ್ಸಿಗಾಗಿ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ನಾನು ಅವನ ಕಾಲ ಎಳಿತೀನಿ, ಅವ್ನು ನನ್ನ ಕಾಲ ಎಳಿತೀನಿ ಅಂದರೆ ಅದು ಕಾಲಚಕ್ರ ತಿರುಗ್ತಾ ಇರುತ್ತೆ. ಅವನು ನಾನು ಅವನು ಇದನ್ನ ಫಸ್ಟು
ಪತ್ರಕರ್ತರು ಬಿಟ್ಟು ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವದಿಂದ ಬರಬೇಕು. ಎಲ್ಲರಿಗೂ ಅವಕಾಶ ಸಿಗುತ್ತೆ, ಅವಕಾಶಗಳಿಗೆ ಕಾಯಬೇಕು. ಅದು ಬಿಟ್ಟು ಪರಸ್ಪರ ಕಾಲೆಳೆ ಅಂತ ಕೆಲಸವನ್ನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲಿ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಹಿರಿಯ ಪತ್ರಕರ್ತ ಪಾಂಡುರಂಗ ಅವರು ಹಳೆಯ ದಿನಪತ್ರಿಕೆಗಳ ಅಪರೂಪದ ಪ್ರದರ್ಶನ ಏರ್ಪಡಿಸಿದರು. ಹಿರಿಯ ಚಿತ್ರಕಲಾವಿದ ದೇಸಾಯಿ ಅವರು ಸ್ಥಳದಲ್ಲಿ ಪ್ರಕೃತಿ ಚಿತ್ರ ಬಿಡಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ವಿಭಿನ್ನ ಪರಿಕಲ್ಪನೆಯೊಂದಿಗೆ ನಡೆದ ಈ ವರ್ಷದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕ ಅಮೋಕ್ ಪ್ರಮೋದ್, ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ, ಜಿಲ್ಲಾ ಉಪಾಧ್ಯಕ್ಷ ಪ್ರಕಾಶ್, ಜಿಲ್ಲಾ ನಿರ್ದೇಶಕ ಬಿಸಿ ಚೆನ್ನೇಗೌಡ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಗಣ್ಯರು, ಪತ್ರಕರ್ತರು ಮತ್ತು ಅವರ ಕುಟುಂಬದ ಸದಸ್ಯರು ಉತ್ಸಾಹದಿಂದ ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ವಾರೆಂಟ್ ಆರೋಪಿ ಸಾವು. ಜೈಲಿನಲ್ಲಿ ಅಸ್ವಸ್ಥಗೊಂಡ ಬಳಿಕ ಆಸ್ಪತ್ರೆಗೆ ದಾಖಲಾಗಿದ್ದ ವಿಶ್ವನಾಥ್ ನಿಧನ. ಸಹಜ ಸಾವು ಎಂದು ಪರಿಗಣಿಸದೆ ಸಮಗ್ರ ತನಿಖೆಗೆ ಕುಟುಂಬಸ್ಥರ ಆಗ್ರಹ. ಅರಕಲಗೂಡು ಆಸ್ಪತ್ರೆ ಭೇಟಿ ವೇಳೆ ಜಂಟಿ ನಿರ್ದೇಶಕರ ವಿರುದ್ಧ ಸಾರ್ವಜನಿಕರ ಅಸಮಾಧಾನ. ಜನರ ಹವಾಲಿಗೆ ತಾಳ್ಮೆ ಕಳೆದುಕೊಂಡ ಅಧಿಕಾರಿಯ ವರ್ತನೆಗೆ ಆಕ್ರೋಶ. ಅಧಿಕಾರಿಯ ಹೇಳಿಕೆಗೆ ಕುರಿತು ಸ್ಪಷ್ಟನೆ ನೀಡುವಂತೆ ಸಾರ್ವಜನಿಕರ ಆಗ್ರಹ. ಕಾಡಾನೆ ದಾಳಿಗೆ ಗಾಯಗೊಂಡ ರೈತನ ಆರೋಗ್ಯ ವಿಚಾರಿಸಿದ ಶಾಸಕ ಸಿಮೆಂಟ್ ಮಂಜು. ಸರ್ಕಾರ ಪರಿಹಾರ ಹಾಗೂ ಅಗತ್ಯ ನೆರವು ಶೀಘ್ರ ನೀಡುವುದಾಗಿ ಭರವಸೆ. ಆನೆ ಹಾವಳಿ ನಿಯಂತ್ರಣಕ್ಕೆ ಸಮಗ್ರ ಕಾರ್ಯಯೋಜನೆ ರೂಪಿಸಲು ಅರಣ್ಯ ಇಲಾಖೆಗೆ ನಿರ್ದೇಶನ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.